ಭಜೆ ವಿಶೇಷ ಸುಂದರಂ ಸಮಸ್ತ ಪಾಪ ಖಂಡನಂ ಸ್ವಭಕ್ತ ಚಿತ್ತರಂಜನಂ ಸದೇವ ರಾಮಮದ್ವಯಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲನೇದಾಗಿ ಎಲ್ಲರಿಗೂ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಪರಾಭವ ಅಂದ್ರೆ ಸೋಲು ಅನ್ನುವಂತಹ ಅರ್ಥ ನಮ್ಮೆಲ್ಲರಿಗೂ ಗೊತ್ತಿದೆ. ಶಿವಪುರಾಣದಲ್ಲಿ ದೇವಾಸುರರ ಸಂಗ್ರಾಮ ಆದ ನಂತರ ಯಾವಾಗ ಅಸುರರಿಗೆ ಸೋಲಾಗತ್ತೋ ಅವಾಗ ಪರಾಭವ ಅನ್ನುವಂತಹ ಪದವನ್ನ ಬಳಸ್ತಾರೆ. ಹಾಗಾಗಿ ನಾವಿದನ್ನ ಕೇವಲ ನಮ್ಮ ಜೀವನದಲ್ಲಿ ಸೋಲು ಅಂತ ಪರಿಗಣಿಸೋದಕ್ಕಿಂತ ನಮ್ಮ ಜೀವನದಲ್ಲಿ ಯಾವೆಲ್ಲ ರಾಕ್ಷಸ ಶಕ್ತಿಗಳು ನಮ್ಮನ್ನ ದೈವ ಕಾರ್ಯಗಳನ್ನ ಮಾಡೋದ್ರಿಂದ ತಡೆಯತ್ತೋ ಅವುಗಳ ಸೋಲು ಆಗತ್ತೆ ಅಂತ ನಾವು ಭಾವಿಸಬಹುದು. ನಾವು ಪುರಾಣಗಳಲ್ಲಿ ಕಥೆ ನೋಡೋದು, ಇತಿಹಾಸಗಳಲ್ಲಿ ಕಥೆ ನೋಡೋದು ಕೇವಲ ಹೊರಗಡೆ ನಡೆದ ಕಥೆಗಳು ಮಾತ್ರ ಅಲ್ಲ, ಒಳಗಡೆ ನಡೆಯೋ ಕಥೆಗಳ ದರ್ಪಣವಾಗಿ ಕನ್ನಡಿಯಂತೆ ಹೊರಗಿನ ಕಥೆಗಳನ್ನ ನಮ್ಮ ಋಷಿಗಳು ಇತಿಹಾಸದಲ್ಲಿ ಪುರಾಣಗಳಲ್ಲಿ ರಚನೆ ಮಾಡ್ತಾ ಬಂದಿದ್ದಾರೆ. ಅದೇ ತರ ದೇವಾಸುರ ಸಂಗ್ರಾಮ ಅನ್ನೋದು ಕೂಡ ಹೊರಗಿನ ಘಟನೆ ಮಾತ್ರ ಅಲ್ಲ, ಒಳಗಿನ ಘಟನೆ ಕೂಡ. ನಮ್ಮೆಲ್ಲರಲ್ಲಿ ದೈವತೆಗಳು, ದೈವಶಕ್ತಿಗಳು, ದೇವತೆಗಳು ನಮ್ಮ ಒಳಗೆ ವಾಸವಾಗಿದ್ದಾರೆ. ತತ್ವಾಭಿಮಾನಿ ದೇವತೆಗಳು ನಮ್ಮೊಳಗೆ ಇದ್ದಾರೆ. ಹೃತ್ಕಮಲದಲ್ಲಿ ಮಧ್ಯ ನಿವಾಸಿಯಾಗಿ ಭಗವಂತ ನಮ್ಮೆಲ್ಲರಲ್ಲೂ ನೆಲೆಸಿದ್ದಾನೆ. ಆದ್ರೆ ಕೇವಲ ಅವನು ಮಾತ್ರ ಇಲ್ಲ, ಅವನ ಜೊತೆ ದುಷ್ಟಶಕ್ತಿಗಳು ಕೂಡ ನಮ್ಮ ಒಳಗೆ ನೆಲೆಸಿದೆ. ನಾವು ಕಾಂಪಿಟಿಷನ್ ಅಂತ ಇವತ್ತು ನಾವೇನ್ ನೋಡ್ತಿದೀವಿ, ಜಾಬ್ ಮಾರ್ಕೆಟ್ ಅಲ್ಲಿ ಆಗಬಹುದು, ಎಕ್ಸಾಮ್ಸ್ ಅಲ್ಲಿ ಆಗಬಹುದು. ಏನು ಈ ಕಾಂಪಿಟಿಷನ್ ಅಂದ್ರೆ, ಸಾವಿರಾರು ಜನರ ಜೊತೆ ನೀವು ಎಕ್ಸಾಮ್ ಬರೀತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ ಅನ್ನೋದ್ರ ಮೇಲೆ ನೀವು ಪಾಸ್ ಆಗ್ತಿರೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಆದ್ರೆ ಒಬ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಕಾಂಪಿಟಿಷನ್ ಅನ್ನೋದು ಹೊರಗಡೆಯವ್ರಿಗೂ ನಿಮಗೂ ಇಲ್ಲ, ನಿಮ್ಮ ಬೆಸ್ಟ್ ವರ್ಷನ್ ಮತ್ತೆ ನಿಮ್ಮ ವರ್ಸ್ಟ್ ವರ್ಷನ್ ವಿರುದ್ಧ ಇರೋದು ಅಂತ. ನಿಮ್ಮ ಒಳಗಿರೋ ದೇವತೆ ಮತ್ತು ರಾಕ್ಷಸ ಇಬ್ಬರಲ್ಲಿ ಕಾಂಪಿಟಿಷನ್, ದ್ವಂದ್ವ, ಯುದ್ಧ ನಡೆಯುತ್ತೆ. ಅದರಲ್ಲಿ ಯಾರು ಗೆಲ್ತಾರೆ ಅದು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸತ್ತೆ ಅಂತ ನಮ್ಮ ಪುರಾಣಗಳಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಅದ್ಭುತವಾಗಿ ಋಷಿಗಳು ಹೇಳಿದ್ದಾರೆ, ಸತ್ಯಲೋಕದಲ್ಲಿ, ಸತ್ಯಯುಗದಲ್ಲಿ, ಕೃತಯುಗ ಅಂತ ಕೂಡ ನಾವು ಕರಿತೀವಿ, ಕೃತಯುಗದಲ್ಲಿ ರಾಕ್ಷಸರು ದೇವತೆಗಳು ಇಬ್ಬರು ಕೂಡ ಬೇರೆ ಬೇರೆ ಲೋಕಗಳಲ್ಲಿ ವಾಸ ಮಾಡ್ತಿದ್ರು. ನಾವದನ್ನ ದೇವಾಸುರ ಸಂಗ್ರಾಮದಿಂದಲೇ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಸತ್ಯಯುಗ ಮುಗಿದು ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ರಾಕ್ಷಸರು ಬೇರೆ ಲೋಕದಲ್ಲಿ ಇರಲಿಲ್ಲ, ಒಂದೇ ಲೋಕದಲ್ಲಿ ದೇವತೆಗಳು ರಾಕ್ಷಸರು ಇಬ್ರು ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ನೆಕ್ಸ್ಟ್ ಬರೋದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಏನಾಯ್ತು, ಒಂದೇ ಕುಟುಂಬದಲ್ಲಿ ದೇವತೆಗಳು ರಾಕ್ಷಸರು ಎಲ್ಲರೂ ಬಂದು ಸೇರ್ಕೊಂಡ್ರು. ಇಂದ್ರಾಂಶ ನಮ್ಮ ಅರ್ಜುನ, ನರೇಂದ್ರನಾದ ನರೋತ್ತಮನಾದ ಅರ್ಜುನ ದೇವತೆಯಾಗಿ ಅವತಾರ ಮಾಡಿದ, ಜೀವೋತ್ತಮರಾದ ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡಿದ್ರು. ಇದೆಲ್ಲ ಪಾಂಡವರ ಕಡೆಗೆ ಯಮಧರ್ಮರಾಜ ಧರ್ಮರಾಜನಾಗಿ ಅವತಾರ ಮಾಡಿದ. ಆದ್ರೆ ಅಲ್ಲಿ ಕೌರವರ ಕಡೆ ಕಲಿಪುರುಷನೇ, ಈ ಯುಗವನ್ನ ಯಾರು ಆಳ್ತಿದಾನೋ ಆ ಕಲಿಪುರುಷನೇ ದುರ್ಯೋಧನನಾಗಿ ಆ ಕಡೆ ಜನ್ಮ ತಾಳಿದಾನೆ. ಸೊ ಒಂದೇ ಕುಟುಂಬದಲ್ಲಿ ದ್ವಾಪರ ಯುಗದಲ್ಲಿ ರಾಕ್ಷಸರು ದೇವತೆಗಳು ಇಬ್ಬರು ಜನ್ಮ ತಾಳಿದ್ದಾರೆ. ಇವಾಗ ನಾವೆಲ್ಲರೂ ಇರುವಂತಹ ಕಲಿಯುಗದಲ್ಲಿ ಏನು ಸಂದರ್ಭ, ಏನು ಸಂಗತಿ ಅಂದ್ರೆ, ಇಲ್ಲಿ ಬೇರೆ ಬೇರೆ ಲೋಕಗಳಲ್ಲೂ ಇಲ್ಲ, ಬೇರೆ ಬೇರೆ ಜಾಗಗಳಲ್ಲೂ ಇಲ್ಲ, ಬೇರೆ ಬೇರೆ ಕುಟುಂಬಗಳಲ್ಲೂ ಇಲ್ಲ, ಬೇರೆ ಬೇರೆ ವ್ಯಕ್ತಿಗಳಲ್ಲೂ ಇಲ್ಲ. ನಮ್ಮ ಒಳಗೆ ರಾಕ್ಷಸರೂ ಇದ್ದಾರೆ, ದೇವತೆಗಳೂ ಇದ್ದಾರೆ. ನಾವು ಯಾರಿಗೆ ಜಯವನ್ನ ತಂದು ಕೊಡ್ತೀವಿ, ದೇವತೆಗಳಿಗೆ ಏನು ಬೇಕೋ ಅದನ್ನ ಮಾಡ್ತೀವ, ಅಥವಾ ರಾಕ್ಷಸರಿಗೆ ಯಾವ ಕಾರ್ಯಗಳು ಇಷ್ಟವೋ ಅದನ್ನ ಮಾಡ್ತೀವ ಅನ್ನೋದು, ನಾವು ದೇವತೆಯಾಗಿ ಪರಿವರ್ತನೆ ಆಗ್ತೀವ ಅಥವಾ ರಾಕ್ಷಸರಾಗಿ ಪರಿವರ್ತನೆ ಆಗ್ತೀವ ಅನ್ನೋದು ಇದರಿಂದ ಡಿಸೈಡ್ ಆಗುತ್ತೆ. ಹಾಗಾಗಿ ಆ ಯೋಚನೆಯನ್ನ ಮಾಡ್ತಾ ಈ ಪರಾಭವ ನಾಮ ಸಂವತ್ಸರವನ್ನ ಶುರು ಮಾಡೋಣ. ಆದಷ್ಟು ನಮ್ಮ ಎಲ್ಲ ಕಾರ್ಯಗಳನ್ನ, ನಮ್ಮ ದೇಹವನ್ನ
ನಮ್ಮ ಕಾಯ ವಾಚ ಮನಸ್ಸವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ನಾವ್ ಏನ್ ಮಾಡಿದ್ರು ಭಗವಂತನಿಗೋಸ್ಕರ ಮಾಡ್ತಾ ಇದೀವಿ ಅನ್ನೋ ಒಂದು ಸಣ್ಣ ಸಂಕಲ್ಪ ತಗೊಂಡ್ಬಿಟ್ರೆ ಸಾಕು, ಎಲ್ಲ ಕೂಡ ಬೇರೆ ಎಲ್ಲ ವಿಷಯಗಳು ಕೂಡ ತಾನಾಗೇ ಬಂದು ತಮ್ಮ ತಮ್ಮ ಜಾಗದಲ್ಲಿ ಸರಿಯಾಗಿ ನೆಲೆಸ್ಬಿಡ್ತವೆ. ಹಾಗಾಗಿ ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಸಂಕಲ್ಪವನ್ನ ನಾವೆಲ್ಲರೂ ತಗೊಂಡು ಈ ಸಂವತ್ಸರವನ್ನ ಶುರು ಮಾಡೋಣ. ಇನ್ನೇನು ಚೈತ್ರ ಮಾಸ ಬಂದಿದೆ ಅಂದ್ರೆ ನವಮಿ ಬರುತ್ತೆ ಅಂತ ಕೂಡ ನಾವೆಲ್ಲರೂ ಕಾಯ್ತಿರ್ತೀವಿ. ತುಂಬಾ ಅಚ್ಚುಮೆಚ್ಚಾದವರೊಬ್ರು ಈ ನವಮಿ ದಿನ ಅವತಾರ ಮಾಡಿದ್ದು. ಅವ್ರು ಯಾರು ಏನು ಸ್ವಲ್ಪ ಸಮಯದಲ್ಲಿ ಹೋಗೋಣ, ನಿಧಾನಕ್ಕೆ ಯಾತ್ರೆ ಮಾಡ್ತಾ ಹೋಗೋಣ. ಯಾವಾಗ್ಲೂ ಕೂಡ ನಾವು ನಮ್ಮ ಪ್ರವಚನಗಳಲ್ಲಿ ಅಥವಾ ಕಥೆಗಳಲ್ಲಿ ಶುರು ಮಾಡೋದು ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಥವಾ ಒಬ್ರು ದೇವತೆ ಇದ್ರು ಅಂತ ಶುರು ಮಾಡೋದು. ಈ ಬಾರಿ ಹಾಗ್ಬೇಡ, ವಿಲನ್ ನಿಂದಾನೇ ಕತೆ ಶುರು ಮಾಡ್ಬಿಡೋಣ. ಒಬ್ಬ ವ್ಯಾಧ ಇದ್ದಾನೆ. ಅವನ ಹೆಸರು ಕಲಿಕ ಅನ್ನೊಬ್ಬಂತಹ ವ್ಯಾಧ. ಆತನ ಕಥೆಯಿಂದ ನಮ್ಮ ಇವತ್ತಿನ ಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಈ ಕಥೆಯನ್ನ ಸ್ಕಂದ ಪುರಾಣ ಉಲ್ಲೇಖ ಮಾಡುತ್ತೆ. ಸೂತರು ಸನತ್ ಕುಮಾರರಿಗೆ ಈ ಕಥೆಯನ್ನ ಹೇಳ್ತಾರೆ. ಆ ವ್ಯಾಧ ತನ್ನ ಇಡೀ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪಾಪಕೃತ್ಯಗಳನ್ನ ಮಾಡ್ತಾ ಬಂದಿದ್ದಾನೆ. ಪರಸ್ತ್ರೀಯರಿಗೆ ನಿಂದನೆ ಮಾಡೋದು, ಪರಸ್ತ್ರೀಯರ ಅಪಹರಣ ಮಾಡೋದು, ಪರರ ಧನವನ್ನ ಅಪಹರಣ ಮಾಡೋದು, ಕಾರಣನೇ ಇಲ್ಲದೆ ಪ್ರಾಣಿಗಳನ್ನ ಕೊಂದು ಹಾಕೋದು, ಎಲ್ಲ ಮನುಷ್ಯರಿಗೂ ಪೀಡೆಯನ್ನು ಉಂಟು ಮಾಡೋದು. ಆ ವ್ಯಾಧ ಇದೇ ರೀತಿ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಆತ ಒಂದ್ಸತಿ ಒಂದು ನಗರಕ್ಕೆ ಹೋಗ್ತಾನೆ. ಆ ನಗರದಲ್ಲಿ ಇದೇ ತರ ಒಂದು ಅದ್ಭುತವಾದ ಮಂದಿರ ಆತನಿಗೆ ಕಾಣಿಸುತ್ತೆ. ಆ ಮಂದಿರದಲ್ಲಿ ಹೋಗಿ ನೋಡಿದಾಗ ನಮಗೆಲ್ಲ ಅಯ್ಯೋ ದೇವರು ಎಷ್ಟು ಚೆನ್ನಾಗಿದ್ದಾನಪ್ಪ, ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದ್ರೆ ಈತನ ಒಳಗಡೆ ಜಾಗೃತವಾಗಿದ್ದು ರಾಕ್ಷಸತ್ವ. ಹಾಗಾಗಿ ಆತನಿಗೆ ಕಾಣಿಸಿದ್ದು ಕೂಡ ರಾಕ್ಷಸರಿಗೆ ಏನ್ ಕಾಣಿಸುತ್ತೋ ಅದೇ. ಅಲ್ಲಿ ಆತ ನೋಡ್ತಾನೆ, ಕಲಶಗಳಿರುತ್ತೆ. ಆ ಕಲಶಗಳೆಲ್ಲ ಚಿನ್ನದ ಕಲಶಗಳಾಗಿರುತ್ತೆ. ಈತನಿಗೆ ಮೊದಲೇ ಚಿನ್ನ ಅಂದ್ರೆ ವಜ್ರ ವೈಢೂರ್ಯಗಳು ಅಥವಾ ಪರರ ಧನ ಅಂದ್ರೆ ಮೊದಲೇ ತುಂಬಾ ಇಷ್ಟ ಈತನಿಗೆ. ಇನ್ನು ಈ ತರ ಧನ ಕಾಣಿಸ್ಬಿಡ್ತು, ಚಿನ್ನ ಕಾಣಿಸ್ಬಿಡ್ತು ದೇವಸ್ಥಾನದಲ್ಲಿ ಅಂದ್ರೆ ಬಿಡ್ತಾನ ಆತ? ಖಂಡಿತ ಬಿಡೋದಿಲ್ಲ, ಹೋಗ್ತಾನೆ ದೇವಸ್ಥಾನದ ಒಳಗೆ. ಅಲ್ಲಿ ತುಂಬಾ ಅದ್ಭುತವಾದ ಒಬ್ಬ ವ್ಯಕ್ತಿಯ ದರ್ಶನ ಆಗತ್ತೆ ಆತನಿಗೆ. ಅವರ ಹೆಸರು ಉತ್ತಂಕ ಅಂತ. ಮಹಾಮುನಿಗಳವರು ತಮ್ಮ ಜೀವನವನ್ನ ತಪಸ್ಸಲ್ಲಿ, ಸ್ವಾಧ್ಯಾಯದಲ್ಲಿ, ಭಗವಂತನ ಸೇವೆಯಲ್ಲಿ, ಭಗವಂತನ ದಾಸರ ಸೇವೆಯಲ್ಲಿ ಅವರು ಜೀವನವನ್ನ ನಡೆಸ್ತಿರ್ತಾರೆ. ನಾವ್ ಯಾವಾಗ್ಲೂ ಅಷ್ಟೇ ಪೂಜೆ ಅಂದ್ರೆ, ಭಗವಂತನ ಸೇವೆ ಅಂದ್ರೆ ದೇವರ ಮನೆಯಲ್ಲಿ ದೇವಸ್ಥಾನದಲ್ಲಿ ಮಾಡೋದು ಮಾತ್ರ ಅಂತ ಅನ್ಕೊಳ್ಬಾರ್ದು. ಭಗವಂತ ನಮ್ಮೆಲ್ಲರಲ್ಲೂ ನೆಲೆಸಿದ್ದಾನೆ. ನಮ್ಮಲ್ಲಿ ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಪಕ್ಷಿಗಳಲ್ಲಿ, ಕ್ರಿಮಿ ಕೀಟಗಳಲ್ಲಿ ಕೂಡ ಭಗವಂತ ವಾಸ ಆಗಿದ್ದಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಆತ ಭಗವದ್ಗೀತೆಯಲ್ಲಿ ಘೋಷಣೆ ಮಾಡ್ತಾನೆ. ಹಾಗಾಗಿ ಎಲ್ಲರಲ್ಲಿ ನಾವು ಭಗವಂತನನ್ನ ಯಾವಾಗ ಕಾಣ್ತಾ ಎಲ್ಲರ ಸೇವೆಯಲ್ಲಿ ತೊಡಕೊಳ್ತೀವೋ ಅವಾಗ ಮಾತ್ರ ಅದು ನಿಜವಾದ ಭಗವಂತನ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ನಾವು ಕೇವಲ ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ ಮಾತ್ರ ಪೂಜೆ ಮಾಡಿ ಹೊರಗೆ ಹೋಗಿ ಎಲ್ಲಾರ್ಗೂ ಬೈತಾ, ಎಲ್ಲಾರ್ಗೂ ಶಾಪ ಹಾಕ್ತಾ ಇದ್ರೆ ಭಗವಂತನ ಸೇವೆ ಸಂಪೂರ್ಣವಾಗೋದಿಲ್ಲ. ಹಾಗಾಗಿ ಇವತ್ತಿಂದ, ಈ ಕ್ಷಣದಿಂದ ನಮ್ಮ ಸುತ್ತಮುತ್ತ ಇರೋ ಎಲ್ಲರಲ್ಲೂ ಕೂಡ ಭಗವಂತನನ್ನ ಕಾಣುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡೋಣ. ಹಾಗೆ ಉತ್ತಂಕ ಮುನಿಗಳು ಕೂಡ ತಮ್ಮ ಜೀವನವನ್ನ ಈ ತರ ಭಗವಂತನ ಸೇವೆಯಲ್ಲಿ, ಅವರ ಭಕ್ತರ ಸೇವೆಯಲ್ಲಿ, ದಾಸರ ಸೇವೆಯಲ್ಲಿ ನಡೆಸ್ಕೊಳ್ತಾ ಬಂದಿರ್ತಾರೆ. ಅವರು ದೇವಸ್ಥಾನದಲ್ಲಿ ಕೂತಿರ್ತಾರೆ. ಈ ವ್ಯಕ್ತಿ ನೋಡ್ತಾನೆ ಇವರನ್ನ. ಈಗ ಆತನಿಗೆ ಒಂದು ಮಿಷನ್. ಏನ್ ಮಿಷನ್ ಅಂದ್ರೆ ಕಳ್ತನ ಆಫ್ ಸ್ವರ್ಣ ಕಲಶ. ಇವತ್ತು ನಾವು ಹೇಳೋ ಹಾಗೆ ಒಂದು ಮಿಷನ್ ಅನ್ನ ಸೀರಿಯಸ್ ಆಗಿ ತಗೊಂಡು ನಾವು ಕಂಪ್ಲೀಟ್ ಮಾಡಕ್ ಹೋಗ್ತೀವಿ. ಆ ತರ ಈತ ತಗೊಂಡಿರುವಂತಹ ಸೀರಿಯಸ್ ಮಿಷನ್ ಯಾವುದು ಅಂದ್ರೆ ಕಳ್ತನ ಮಾಡೋದು ಸ್ವರ್ಣ ಕಲಶಗಳದ್ದು. ಆದ್ರೆ ಇವಾಗ ಆತನಿಗೆ ಅಡ್ಡಿಯಾಗಿ ದೇವಸ್ಥಾನದಲ್ಲೇ ಈ ಉತ್ತಂಕ ಮುನಿಗಳು ಕೂತ್ಬಿಟ್ಟಿದ್ದಾರೆ. ಹಾಗೆ ಕೂತಿರುವಾಗ ಈತ ಅನ್ಕೊಳ್ತಾನೆ, ಇವರು ನನಗೆ ಕದಿಯೋದಕ್ಕೆ ಬಿಡೋದಿಲ್ವೇನೋ, ನಾನು ಮಧ್ಯರಾತ್ರಿಯಲ್ಲಿ ಬರ್ತೀನಿ. ಮಧ್ಯರಾತ್ರಿ ಅಂದ್ರೆ ದೇವಸ್ಥಾನದಲ್ಲಿ ಯಾರು ಇರೋದಿಲ್ಲ. ಹಾಗಾಗಿ ಅವಾಗ ಬಂದ್ರೆ ನಾನು ಆರಾಮಾಗಿ ಕಳ್ತನ ಮಾಡಿ ಎತ್ಕೊಂಡು ಹೋಗ್ಬಹುದು ಅಂತ ಆತ ಯೋಚನೆ ಮಾಡ್ತಾ ಮಧ್ಯರಾತ್ರಿಯಲ್ಲಿ ಬರ್ತಾನೆ. ಆಗ್ಲೂ ನೋಡಿದ್ರೆ ಈ ಉತ್ತಂಕ ಮುನಿಗಳು ಮಧ್ಯರಾತ್ರಿಯಲ್ಲೂ ದೇವರ ಸ್ಮರಣೆ ಮಾಡ್ತಾ ದೇವರ ಮುಂದೆನೇ ಕೂತ್ಬಿಟ್ಟಿದ್ದಾರೆ. ಈತನಿಗೆ ಸಾಕಾಗೋಯ್ತು. ಇಲ್ಲಪ್ಪ, ನಾನಿವಾಗ ಹಾಗೆ ಸುಮ್ಮನೆ ಕೂತ್ಬಿಟ್ರೆ ನಾನು ಕಳ್ತನ ಮಾಡೋದಿಕ್ಕಾಗಲ್ಲ, ನಾನು ಐಷಾರಾಮಿಯಾಗಿ ಜೀವನ ಮಾಡಬೇಕು. ಹಾಗಾಗಿ ನಾನು ದುಡಿದು ಸಂಪಾದನೆ ಅಂತೂ ಮಾಡಲ್ಲ, ಕಳ್ತನನೇ ಮಾಡಬೇಕು ಅಂತ ಈಗ ಆತ ಏನ್ ಮಾಡ್ತಿದ್ದಾನೆ ಅಂದ್ರೆ
ಆ ಮುನಿಗಳ ಪಾದದ ಮೇಲೆ ಕಾಲನ್ನ ಇಟ್ಬಿಟ್ಟು ಆ ಮುನಿಗಳ ಎದೆಯ ಮೇಲೆ ತನ್ನ ಕಾಲನ್ನ ಇಟ್ಬಿಟ್ಟು ಒಂದು ದೊಡ್ಡ ಕತ್ತಿಯನ್ನ ತಗೊಂಡು ಅವರ ಶಿರಸ್ಸನ್ನ ಹಿಡಿದು ಕತ್ತರಿಸಕ್ಕೆ ಹೊರಟು ಹೋಗ್ತಾನೆ. ಉತ್ತಂಕ ಮುನಿಗಳು, ಮಹಾಮುನಿಗಳು, ಅವರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅಯ್ಯ, ಏನ್ ಮಾಡಿದ್ನಯ್ಯ ನಾನು? ನನ್ನಿದೇನಾದರೂ ಅಪರಾಧ ಆಗಿದ್ಯಾ? ನನಗೆ ಗೊತ್ತಿಲ್ಲದೆ ನಾನೇನಾದರೂ ಅಪರಾಧವನ್ನ ಮಾಡಿದೀನ? ಹಾಗಿದ್ರೆ ದಯವಿಟ್ಟು ನನಗೆ ಶಿಕ್ಷೆ ಕೊಡು. ಆದರೆ ನನಗೆ ತಿಳಿದಿರೋ ಹಾಗೆ ನೀನು ಬೆಳಗ್ಗೆ ಬಂದಿದ್ದೆ, ಅವಾಗಿಂದ ನಾನು ಇಲ್ಲೇ ಕೂತಿದ್ದೀನಿ, ದೇವರ ಸ್ಮರಣೆಯಲ್ಲೇ ಇದ್ದೀನಿ, ನಾನು ಯಾವ ಪಾಪಕೃತ್ಯವನ್ನ ಕೂಡ ನಿನಗೆ ಮಾಡಿಲ್ಲ, ಯಾವ ಅಪರಾಧವನ್ನ ಕೂಡ ಮಾಡಿಲ್ಲ, ಹಾಗಿದ ಮೇಲೆ ನೀನು ಯಾಕೆ ನನಗೆ ದಂಡಿಸೋದಕ್ಕೆ ಹೊರಟಿದ್ಯಾ ಅಂತ ಉತ್ತಂಕ ಮುನಿಗಳು ಕೇಳ್ತಾರೆ. ಅವಾಗ ಆತನ ಹತ್ರ ಯಾವುದು ಉತ್ತರ ಇರೋದಿಲ್ಲ. ಕಳ್ತನ ಮಾಡೋದಕ್ಕೆ ನಿಮ್ಮನ್ನ ಸಾಯಿಸ್ತೀನಿ ಅಂದ್ರೆ ಅದು ಸರಿಯಾದ ಉತ್ತರ ಆಗೋದಿಲ್ಲ. ಅದಕ್ಕೆ ಆತ ಸುಮ್ಮನೆ ನಿಂತು ಬಿಡ್ತಾನೆ. ಅವಾಗ ಅವರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಜಗತ್ತಲ್ಲಿ ಎಲ್ಲೆಡೆ ಇದೇ ನಡೀತಾ ಇರೋದು. ನಿರಪರಾಧಿಗಳ ಮೇಲೆ ಅಪರಾಧವನ್ನ ಹಾಕಿ ಅವರನ್ನ ಕೊಲ್ಲೋದು ಅಥವಾ ಅವರಿಗೆ ಪೀಡನೆಯನ್ನ ಮಾಡೋದು, ಸಜ್ಜನರಿಗೆ ಕಾಟವನ್ನ ಕೊಡೋದು, ಇದನ್ನೇ ಮಾಡ್ತಿರ್ತಾರೆ. ಆದ್ರೆ ಸಜ್ಜನರ ಭಕ್ತರ ಲಕ್ಷಣ ಏನು ಅಂದ್ರೆ, ನಾವಿವಾಗ ಏನ್ ಮಾಡ್ತೀವಿ ಅಂದ್ರೆ, ನಮಗೆ ಯಾರಾದ್ರೂ ಏನಾದ್ರೂ ಅಪರಾಧವನ್ನ ಮಾಡಿಬಿಟ್ರೆ ಅಥವಾ ಇಂಥದ್ ಮಾಡಿದ್ಯಾ ಅಂತ ನಮ್ಮ ಮೇಲೆ ಅವ್ರು ಹೇಳ್ಬಿಟ್ರೆ, ನಾವ್ ಅದನ್ನ ಮಾಡಿಲ್ಲ ಅಂದ್ರೆ ನಮ್ಗೆ ಏನೇನೆಲ್ಲ ಶಾಪಗಳು ಬರುತ್ತೋ ಅದೆಲ್ಲ ಶಾಪಗಳನ್ನ ಅವ್ರಿಗೆ ಹಾಕ್ಬಿಡ್ತೀವಿ. ಆದ್ರೆ ಉತ್ತಂಕ ಮುನಿಗಳು ಹೇಳ್ತಾರೆ, ಸಜ್ಜನರ ಲಕ್ಷಣ ಆ ಥರ ಇರೋದಿಲ್ಲ. ಸಜ್ಜನರು ಯಾವಾಗ್ಲೂ ಕೂಡ, ಯಾರು ಬೇರೆಯವರು ಅವ್ರಿಗೆ ಕೆಟ್ಟದ್ದು ಮಾಡಿದ್ರೂ ಕೂಡ ಭಗವಂತ ಇದ್ದಾನೆ, ಭಗವಂತ ನೋಡ್ಕೊಳ್ತಾನೆ. ವಿಧಿ ಇದೆ, ಕರ್ಮ ಇದೆ, ಕರ್ಮ ಅವರನ್ನ ನೋಡ್ಕೊಳ್ಳತ್ತೆ. ನನ್ನ ಕರ್ತವ್ಯ ಭಗವಂತನ ಸೇವೆ ಮಾಡೋದು. ಆತನ ಸೇವೆಗೆ ನಾನು ಏನೆಲ್ಲ ಮಾಡಬೇಕು ಅದನ್ನೇ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಹೊರತು ಅವರು ಶಾಪಗಳನ್ನ ಹಾಕೋದಿಲ್ಲ. ಅದಕ್ಕೆ ಉತ್ತಂಕ ಮುನಿಗಳು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಗಂಧದ ಮರ ಎಲ್ಲರಿಗೂ ಗೊತ್ತಾ? ನಮ್ಮದು ಗಂಧದ ಗುಡಿ. ನಾವು ಇರುವಂತಹ ರಾಜ್ಯ ಗಂಧಕ್ಕೆ ತುಂಬಾ ತುಂಬಾ ಪ್ರಶಸ್ತವಾಗಿರುವಂತಹ ಜಾಗ. ಹಾಗಾಗಿ ಈ ಗಂಧ ಇರುವಂತಹ ಜಾಗದಲ್ಲಿ ನಮಗಿದು ಚೆನ್ನಾಗಿ ಗೊತ್ತಿರುತ್ತೆ. ಗಂಧದ ಮರವನ್ನ ಯಾರಾದರೂ ಕತ್ತರಿಸಿಕ್ಕೆ ಹೋದ್ರೆ ಅವರಿಗೂ ಗಂಧದ ಮರ ಸುವಾಸನೆಯನ್ನೇ ಬೀಸುತ್ತೆ. ಅವನು ಬಂದಿರೋದು ಮರವನ್ನ ಕತ್ತರಿಸಿ ಹಾಕೋದಿಕ್ಕೆ, ಆದ್ರೆ ಆ ಮರ ತನ್ನ ಕಾರ್ಯವನ್ನ ನಿಲ್ಲಿಸೋದಿಲ್ಲ. ತನ್ನ ಕಾರ್ಯ ಸುವಾಸನೆಯನ್ನ ಬೀರೋದು, ಆ ಸುವಾಸನೆಯನ್ನ ಕತ್ತರಿಸಕ್ಕೆ ಬಂದಿರೋವನ ಬಳಿನೂ ಬೀರ್ತಿರತ್ತೆ. ಅದು ಗಂಧದ ಮರದ ವಿಶೇಷತೆ. ಅದೇ ತರ ಸಜ್ಜನರು ಇರ್ತಾರೆ ಅಂತ ಉತ್ತಂಕ ಮುನಿಗಳು ಹೇಳ್ತಿದ್ದಾರೆ. ಸಜ್ಜನರು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ಯಾರಿಗೂ ಬಯಸೋದಿಲ್ಲ. ಅವ್ರು ಕೆಟ್ಟದವರೆಗೂ ಅವರಿಗೆ ಒಳ್ಳೆ ಬುದ್ಧಿ ಬರ್ಲಿ, ಸದ್ಗುಣಗಳನ್ನ ಭಗವಂತ ಅವರಿಗೆ ಪ್ರದಾನಿಸ್ಲಿ ಅಂತಾನೆ ಯೋಚನೆ ಮಾಡ್ತಾರೆ ಅಂತ ಈ ಉತ್ತಂಕ ಮುನಿಗಳು ಹೇಳ್ತಾರೆ. ಹಾಗೆ ಅವರು ಹೇಳ್ತಾರೆ, ಈ ಜಗತ್ತಲ್ಲಿ ನಡೀತಿರೋದೇ ಹೀಗೆ. ಒಬ್ಬ ಬೆಸ್ತ ಮೀನನ್ನ ಪಾಪ ಏನು ನಿರಪರಾಧಿಯಾದ ಮೀನನ್ನ ಕೊಲ್ತಾನೆ, ಬೇಟೆಗಾರ ನಿರಪರಾಧಿಯಾದ ಜಿಂಕೆಯನ್ನ ಕೊಲ್ತಾನೆ, ದುರಾಚಾರಿಗಳು ಸಚ್ಚಾರಿಗಳಾದವರ ಮೇಲೆ ಆ ಅಪಮಾನವನ್ನ ಮಾಡ್ತಾನೆ. ಜಗತ್ತಲ್ಲಿ ಎಲ್ಲೆಡೆ ಇದೇ ತರ ನಡೀತಾ ಇದೆ. ಆದ್ರೆ ಮನುಷ್ಯನಿಗೆ ಗೊತ್ತಿಲ್ಲ, ತನ್ನ ಸುತ್ತ ಜನ ಇದ್ದಾರೆ ಅನ್ನೋ ಮಾತ್ರಕ್ಕೆ ಆತ ಅನ್ಕೊಳ್ತಾನೆ, ನಾನು ತುಂಬಾ ಐಷಾರಾಮಿಯಾಗಿ ಜೀವನ ನಡೆಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದೀನಿ ಅಂತ. ಆದ್ರೆ ಎಲ್ಲಿವರೆಗೂ ಹಣವನ್ನ ಹಂಚಿ ಆತ ಬದುಕ್ತಿರ್ತಾನೋ ಅದುವರೆಗೂ ಎಲ್ಲರೂ ಹಣವನ್ನ ಬಯಸ್ತಾ ಎಲ್ಲರೂ ಆತನ ಸುತ್ತ ಇರ್ತಾರೆ. ಆದ್ರೆ ಆತನಿಗೆ ಗೊತ್ತಿರದ ವಿಷಯ ಏನು ಅಂದ್ರೆ, ಪಾಪದ ಲೇಪ ಆತನಿಗೆ ಮಾತ್ರ ಆಗತ್ತೆ ಹೊರತು ಆತನ ಜೊತೆ ಇದ್ದವರಿಗೆ ಆಗೋದಿಲ್ಲ. ಆತ ಮಾಡಿದ ಪಾಪದಲ್ಲಿ ಇವರೆಲ್ಲರೂ ಭಾಗಿಯಾಗೋದಿಲ್ಲ. ಆತ ಸಂಪಾದನೆ ಮಾಡಿದ ಹಣದಲ್ಲಿ ಮಾತ್ರ ಅವರೆಲ್ಲ ಭಾಗಿಯಾಗೋದು. ಪಾಪವನ್ನ ಆತ ಒಬ್ಬನೇ ಅನುಭವಿಸ್ಬೇಕು. ಹಾಗಾಗಿ ನಮ್ಮ ಜೊತೆ ಜನ ಇದ್ದಾರೆ ಅನ್ನೋ ಮಾತ್ರಕ್ಕೆ ನಾವು ಮಾಡ್ತಿರೋದು ಸರಿ ಅಂತ ಅಲ್ಲ. ಭಗವಂತನಿಗೆ ಯಾವುದು ಪ್ರೀತಿ ಆಗತ್ತೋ ಅದನ್ನ ಮಾಡಿದ್ರೆ ಮಾತ್ರ ಸರಿ ಅಂತ ಈ ಉತ್ತಂಕ ಮುನಿಗಳು ಹೇಳ್ತಾರೆ. ಇಷ್ಟುದ್ದ ಒಂದು ಮಿನಿ ಪ್ರವಚನವನ್ನೇ ಕೊಟ್ಬಿಡ್ತಾರೆ ಆತನಿಗೆ, ಆ ವ್ಯಾಧನಿಗೆ. ಇವಾಗ ಆ ವ್ಯಾಧನ ಮನ ಪರಿವರ್ತನೆಯಾಗಿದೆ. ಯಾರು ಮನ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಇರ್ತಾರೋ ಅವರಿಗೆ ಏನಾದ್ರೂ ಒಂದು ಒಳ್ಳೆಯ ಮಾತು ಹೇಳಿದ್ರೆ ಸಾಕು, ಅವರ ಮನ ಪರಿವರ್ತನೆ ಆಗ್ಬಿಡತ್ತೆ. ಕದಡಿದ ಸಲಿಲಂ ತಿಳಿವಂದದೆ ಅಂತ ಕನ್ನಡದಲ್ಲಿ ಅದ್ಭುತವಾದ ಕವಿತೆ ಇದೆ. ರಾವಣನ ಮನಸ್ಸಿನ ಬಗ್ಗೆ ಆ ಕವಿತೆಯನ್ನ ರಚನೆ ಮಾಡಿರೋದು. ಆ ಥರ ಕದಡಿ ಹೋದಂತಹ ಕೆಸರು ಕೂಡ ಕಾಲಕ್ರಮೇಣ ಶುದ್ಧವಾಗ್ಬಿಡತ್ತೆ. ಆ ತರ ಈ ಮನುಷ್ಯ ಎಷ್ಟೇ ಪಾಪಕೃತ್ಯಗಳನ್ನ ಮಾಡಿದ್ರೂ ಅವನ ಮನಸ್ಸು ಶುದ್ಧವಾಗಿ ಹೋಗುತ್ತೆ. ಯಾಕೆ ಅಂದ್ರೆ ಅಂತಹ ಸಜ್ಜನರ ಸಂಘ ಆತನಿಗೆ ಸಿಕ್ಕಿದ್ದಕ್ಕೆ, ಅಂತಹ ಮಹಾಮುನಿಗಳ ದರ್ಶನ ಆಗಿದ ಮಾತ್ರದಿಂದಲೇ ಆತ ಪಾಪಗಳನ್ನೆಲ್ಲ ಕಳೆದುಕೊಂಡು ಅಷ್ಟು ಸಜ್ಜನನಾಗೋದಿಕ್ಕೆ ಸಾಧ್ಯವಾಯಿತು. ನಾವ್ ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತೀವಿ, ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರ್ತು ಅಂತ. ಏನರ್ಥ ಹಾಗಾದ್ರೆ? ಹೂವು ಭಗವಂತನಿಗೆ ಅರ್ಪಣೆ ಆಗತ್ತೆ,
ಅದೇನೋ ಭಗವಂತನ ಪಾದ ಸೇರುತ್ತೆ. ಅದರ ಜೊತೆ ಆ ಹೂವನ್ನು ಪೋಣಿಸೋದಕ್ಕೆ ಬಳಸುವಂತಹ ನಾರೂ ಕೂಡ ಭಗವಂತನ ಪಾದಗಳನ್ನು ಸ್ಪರ್ಶಿಸುತ್ತೆ, ಅದು ಕೂಡ ಭಗವಂತನಿಗೆ ಅರ್ಪಣೆ ಆಗುತ್ತೆ. ಅದೇ ತರ ನಾವು ನೇರವಾಗಿ ಭಗವಂತನ ಬಳಿ ಹೋಗಿ ಆತನಿಗೆ ಸಂಪೂರ್ಣವಾಗಿ ಶರಣಾಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ, ಯಾರು ಭಗವಂತನ ಸಾನ್ನಿಧ್ಯದಲ್ಲಿದ್ದಾರೋ, ಯಾರು ಭಗವಂತನ ಸೇವೆಯನ್ನ ಮಾಡ್ತಿದ್ದಾರೋ ಅವರ ಜೊತೆ ನಾವು ಇದ್ಬಿಟ್ರೆ ಸಾಕು, ಅವರೇ ನಮ್ಮನ್ನ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ಉದಾಹರಣೆನೆ ಈ ವ್ಯಾಧನ ಕತೆ. ಇದಾದ ಮೇಲೆ ಆ ವ್ಯಾಧ ತುಂಬಾ ಮನಪರಿವರ್ತನೆಯನ್ನಗೊಂಡು ಕೇಳ್ತಾನೆ ಆತ, ನಾನು ತುಂಬಾ ಪಾಪಗಳನ್ನ ಮಾಡಿದ್ದೀನಿ, ಕೋಟಿ ಜನ್ಮಗಳಲ್ಲಿ ಕೂತು ಎಣಿಸಿದ್ರೂ ಕೂಡ ಆ ಪಾಪಗಳ ಲೆಕ್ಕ ಸಿಗೋದಿಲ್ಲ, ನಾನಿವಾಗ ಏನ್ ಮಾಡ್ಬೇಕು, ಆ ಪಾಪಗಳಿಂದ ನಾನು ಮುಕ್ತನಾಗ್ಬೇಕು ಅಂತ ಆ ವ್ಯಾಧ ಕೇಳ್ಕೊಳ್ತಾನೆ. ಅದಕ್ಕೆ ಸ್ಕಂದ ಪುರಾಣದಲ್ಲಿ ಬರುವಂತಹ ಒಂದು ಶ್ಲೋಕವನ್ನ ನಾವಿವಾಗ ನೋಡೋಣ. ಚೈತ್ರೇ ಮಾಸೀಸಿತೆ ಪಕ್ಷೆ ಕಥಾ ರಾಮಾಯಣಸ್ಯ ಚ ನವಾಹ್ನ ಕಿಲ ಶ್ರೋತವ್ಯ ಭಕ್ತಿ ಭಾವೇನ ಸಾದರಂ ಯಸ್ಯ ಶ್ರವಣ ಮಾತ್ರೇಣ ಸರ್ವ ಪಾಪೈಃ ಪ್ರಮುಚ್ಯತೆ. ಖುಷಿ ವಿಷಯ ಏನು ಅಂದ್ರೆ, ಈ ಶ್ಲೋಕದಲ್ಲಿ ಹೇಳ್ತಿರೋದು ನಾವೆಲ್ಲರೂ ಇವತ್ತು ಮಾಡ್ತಿರೋದು ಒಂದೇ ವಿಷಯ. ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ರಾಮಾಯಣದ ಭಗವಂತನ ಕಥೆಗಳ ಶ್ರವಣವನ್ನ ಮಾಡಿದ್ರೆ ನಾವು ಎಷ್ಟು ಪಾಪಗಳನ್ನ ಮಾಡೋ ಯೋಚನೆಯನ್ನೂ ಮಾಡೋಕ್ಕಾಗೋದಿಲ್ವೋ ಅಷ್ಟು ಪಾಪಗಳು ನಾಶವಾಗಿ ಹೋಗ್ತವೆ. ದಾಸರು ಹೇಳ್ತಾರೆ, ನೀನು ಎಷ್ಟು ಪಾಪಗಳನ್ನ ಮಾಡ್ಬೋದು ಅನ್ಕೊಂಡಿದ್ಯಾ? ನಿನ್ನ ಪಾಪಗಳನ್ನ ಮಾಡುವಂತಹ ಶಕ್ತಿ ಎಷ್ಟಿದೆ ಅಂತ ಅನ್ಕೊಂಡಿದ್ಯಾ? ಒಂದು ಬಾರಿ ಹರೇ ರಾಮ ಹರೇ ಕೃಷ್ಣ ಅಂದ್ಬಿಟ್ರೆ ಸಾಕು, ನೀನ್ ಪಾಪಗಳು ಮಾಡೋ ಸಾಮರ್ಥ್ಯ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಪಾಪಗಳು ನಷ್ಟನೇ ಆಗ್ಬಿಡತ್ತೆ ಅಂತ ದಾಸರು ಬರೀತಾರೆ. ಅದೇ ತರ ಈ ಸ್ಕಂದ ಪುರಾಣದಲ್ಲಿ ಭಗವಂತನ ಮಹಿಮೆಯ ಬಗ್ಗೆ ಉಲ್ಲೇಖ ಮಾಡ್ತಾ ಅವರು ಹೇಳ್ತಾರೆ, ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ರಾಮಾಯಣದ ಶ್ರವಣವನ್ನ ಮಾಡು, 9 ದಿನಗಳ ಕಾಲ ಶ್ರವಣವನ್ನ ನೀನು ಮಾಡಿದ್ರೆ ಖಂಡಿತವಾಗಿ ಎಲ್ಲ ಪಾಪಗಳಿಂದ ಮುಕ್ತನಾಗ್ತೀಯಾ ಅಂತ. ನಾವು ಕೂಡ ಇವತ್ತಿನಿಂದಲೇ ಆ ಪರಾಭವ ನಾಮ ಸಂವತ್ಸರದಲ್ಲಿ ಚೈತ್ರ ಮಾಸ ಶುರುವಾಗಿದೆ, ಶುಕ್ಲ ಪಕ್ಷ ಶುರುವಾಗಿದೆ. ನಾವು ಇವತ್ತಿನಿಂದ ಭಗವಂತನ ಕಥಾ ಶ್ರವಣವನ್ನ ಮಾಡ್ತಾ ಇದ್ದೀವಿ. ಆತ ಅದೇ ತರ ಮುನಿಗಳು ಹೇಳಿದ ಹಾಗೆ ಶ್ರವಣವನ್ನ ಮಾಡ್ತಾನೆ, ರಾಮಾಯಣದ ಕಥೆಗಳನ್ನ 9 ದಿನಗಳ ಕಾಲ ಕೇಳಿಸ್ಕೊಳ್ತಾನೆ. 9 ದಿನಗಳಾದ ಮೇಲೆ ಉತ್ತಂಕ ಮುನಿಗಳ ಕಣ್ಣು ಮುಂದೆನೆ ಆತನನ್ನ ಕರ್ಕೊಂಡು ಹೋಗೋದಕ್ಕೆ ಸ್ವರ್ಗದಿಂದ ಒಂದು ಪುಷ್ಪಕ ವಿಮಾನ ಬರುತ್ತೆ. ಆ ಪುಷ್ಪಕ ವಿಮಾನ ಬಂದು ಆತನನ್ನ ಅದರಲ್ಲಿ ಕುಳ್ಳರಿಸ್ಕೊಂಡು ಆತನನ್ನ ಊರ್ಧ್ವ ಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ. ಆತ ಹಾಗೆ ಪಾಪಗಳಿಂದ ಮುಕ್ತಿಯನ್ನ ಪಡೆದು, ಅಷ್ಟು ಪಾಪಗಳನ್ನ ಮಾಡಿದವನು ಅವನೂ ಕೂಡ ರಾಮಾಯಣದ ಕಥಾ ಶ್ರವಣ ಮಾತ್ರದಿಂದ ಅಷ್ಟೂ ಪಾಪಗಳಿಂದ ಮುಕ್ತಿಯನ್ನ ಪಡ್ಕೊಂಡು ಬಿಡ್ತಾನೆ. ರಾಮಾಯಣ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಜೀವದಲ್ಲಿ ನಮ್ಮ ದೇಹದಲ್ಲಿ ಹರಿಯುವಂತಹ ರಕ್ತ ಇದ್ದಂತೆ. ಭಾರತದಲ್ಲಿ ರಾಮಾಯಣ ಮಹಾಭಾರತ ಕಥೆಗಳು ರಕ್ತದಂತೆ ಸಂಚರಿಸುತ್ತೆ. ಎಲ್ಲರೂ ಕೂಡ ಚಿಕ್ಕ ವಯಸ್ಸಲ್ಲಿ ರಾಮಾಯಣ ಮಹಾಭಾರತ ಕಥೆಯ ಯಾವುದೋ ಒಂದು ಪ್ರಸಂಗನಾದ್ರೂ ಕೇಳಿರ್ತೀವಿ. ಅದು ನಿಜವಾದ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿದ್ಯಾ, ಮೂಲ ವ್ಯಾಸ ಮಹಾಭಾರತದಲ್ಲಿದ್ಯಾ, ಅದನ್ನ ನಾವು ನೋಡಿರೋದಿಲ್ಲ. ಆದ್ರೆ ರಾಮಾಯಣ ಮಹಾಭಾರತ ಕಥೆಗಳ ಬಗ್ಗೆ ಯಾರಿಗಾದ್ರೂ ಆಗ್ಲಿ ಸ್ವಲ್ಪನಾದ್ರೂ ಗೊತ್ತಿರುತ್ತೆ. ಆ ಥರ ರಾಮಾಯಣವನ್ನ ಸಾಕಷ್ಟು ಜನ ರಚನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆದಿಕಾವ್ಯವಾಗಿ 24,000 ಶ್ಲೋಕಗಳಿಂದ ಕೂಡಿದ ನಾರದ ಮುನಿಗಳಿಂದ 100 ಶ್ಲೋಕಗಳಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲ್ಪಟ್ಟು ಅದನ್ನ ವಿಸ್ತಾರವಾಗಿ 24,000 ಶ್ಲೋಕಗಳಲ್ಲಿ ಕಣ್ಣು ಮುಂದೆ ಕಾಣ್ತಾ ಬ್ರಹ್ಮದೇವರ ವರಾನುಸಾರವಾಗಿ ಸತ್ಯವನ್ನೇ ಬರೆದಿರೋದು ವಾಲ್ಮೀಕಿ ಮುನಿಗಳು ಮಾತ್ರ. ಹಾಗಾಗಿ ಇತಿಹಾಸ ಅಂತ ನಾವು ಕರೆಯೋದು ವಾಲ್ಮೀಕಿ ರಚಿತ ರಾಮಾಯಣ, ವೇದವ್ಯಾಸ ರಚಿತ ಮಹಾಭಾರತವನ್ನು ಮಾತ್ರ. ಆದ್ರೆ ರಾಮಾಯಣವನ್ನ ನೀವು ಕೇವಲ ಇತಿಹಾಸವಾಗಿ ನೋಡಿ ಅಂದ್ರೆ ನಮಗೆ ಸಾಧ್ಯ ಆಗೋದಿಲ್ಲ. ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂತಹ ಕಥೆ ಇದು. ಹಾಗಾಗಿ ಹಲವಾರು ಜನ ಋಷಿಗಳು ಧ್ಯಾನದಲ್ಲಿ ಕೂತು ಅವರ ಧ್ಯಾನದಲ್ಲಿ ಏನು ಗೋಚರ ಆಗತ್ತೆ ಅದನ್ನ ಕೂಡ ಬರೆದಿರೋದು ಹಲವಾರು ರಾಮಾಯಣಗಳಿದೆ. ಆ ಥರ ವಾಲ್ಮೀಕಿ ಮುನಿಗಳ ನಂತರ ತುಂಬಾ ಅದ್ಭುತವಾದ ರಚನೆಯನ್ನ ಮಾಡಿರೋ ಒಬ್ಬ ಭಕ್ತನ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಆ ಭಕ್ತ ಇರೋದು ಒಂದು ಮಹಾಕ್ಷೇತ್ರದಲ್ಲಿ. ಆ ಕ್ಷೇತ್ರ ಕಾಶಿ, ವಾರಾಣಸಿ, ಬನಾರಸ್ ಅಂತ ನಾವು ಕರಿತೀವಿ. ಆ ಕಾಶಿ ಮಹಾಕ್ಷೇತ್ರದಲ್ಲಿ ಈ ಭಕ್ತ ನೆಲೆಸಿದ್ದಾರೆ. ಇವತ್ತಿಗೂ ಕಾಶಿ ಕ್ಷೇತ್ರದಲ್ಲಿ ಆ ಭಕ್ತನ ಹೆಸರಲ್ಲಿ ಒಂದು ಘಾಟ್ ಇದೆ. ನೀವಲ್ಲಿ ಹೋದ್ರೆ ಗೊತ್ತಾಗುತ್ತೆ ಯಾವ ಘಾಟ್ ಅಂತ ಆಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ನೀವು ಯೋಚನೆ ಮಾಡ್ತೀರಿ ಯಾವ ಭಕ್ತ ಆಗಿರಬಹುದು ಇದು ಅಂತ. ಹಾಗೆ ಈ ಭಕ್ತ ಕಾಶಿಯಲ್ಲಿ ಒಂದು ಘಾಟ್ನಲ್ಲಿ ಕೂತು ರಾಮಾಯಣದ ರಚನೆ ಮಾಡ್ತಾರೆ. ಅದಕ್ಕೆ ರಾಮಚರಿತ ಮಾನಸ್ ಅಂತ ಹೆಸರಿಡ್ತಾನೆ, ಭಗವಂತನ ಚರಿತ್ರೆ ಅಂತ.
ಒಂದು ಬಾರಿ ಏನು ಘಟನೆ ನಡೆಯುತ್ತೆ ಅಂದ್ರೆ, ಇವರು ಈ ತರ ರಚನೆಯನ್ನ ಮಾಡಿರ್ತಾರೆ. ರಚನೆ ಮಾಡಿದ ಮೇಲೆ ಒಂದಷ್ಟು ಜನ ಬಂದು ಮಾತಾಡ್ತಾರೆ, ಏನಯ್ಯ ನೀನು ಎಲ್ಲರಿಗೂ ಇದನ್ನೇ ತಿಳಿಸ್ಬೇಕು ಅಂತಿದ್ಯಾ, ಜನ ಎಲ್ಲ ವೇದಗಳ ಪಾಠವನ್ನ ಮಾಡಬೇಕು, ವೇದಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಬೇಕು, ನೀನು ಇದರಲ್ಲೇ ಸಾಮಾನ್ಯವಾದ ಅವಧಿ ಭಾಷೆ, ಅಯೋಧ್ಯದಲ್ಲಿ ಮಾತಾಡೋದು, ಅಯೋಧ್ಯನ ನಾವು ಅವಧಪುರಿ ಅಂತ ಕರಿತೀವಿ. ಆ ಅಯೋಧ್ಯದಲ್ಲಿ ಅವಧಪುರಿಯ ಭಾಷೆ ಯಾವುದು ಅಂದ್ರೆ ಅವಧ ಅನ್ನುವಂತಹ ಭಾಷೆ. ಹನುಮಾನ್ ಚಾಲೀಸ, ರಾಮಚರಿತ ಮಾನಸ್ಸು ಎರಡೂ ಕೂಡ ಈ ಮಹಾ ಭಕ್ತರೇ ರಚನೆ ಮಾಡಿರೋದು. ಅವರು ಆ ಅವಧಿಯಲ್ಲಿ ರಾಮಚರಿತ ಮಾನಸವನ್ನ ರಚನೆ ಮಾಡಿರ್ತಾರೆ. ಹಾಗಾಗಿ ಪಂಡಿತರೆಲ್ಲ ಕೇಳ್ತಾರೆ, ಹೇಗೆ ಈ ಆಡು ಭಾಷೆಯಲ್ಲಿ ನೀನು ರಚನೆ ಮಾಡಿಬಿಟ್ರೆ ಅದು ಹೇಗೆ ಸಾಧ್ಯ, ಜನ ಎಲ್ಲ ವೇದಗಳನ್ನ ಮರ್ತು ಬಿಡೋದಿಲ್ವಾ ಅಂತ. ವೇದಗಳ ಶ್ರೇಷ್ಠ, ಯಾವುದೇ ಕಾರಣಕ್ಕೂ ನಿನ್ನ ಈ ಗ್ರಂಥ ವೇದಗಳ ಹತ್ರಕ್ಕೂ ಹೋಗೋಕ್ಕಾಗಲ್ಲ ಅಂತ. ಅದಕ್ಕೆ ಈ ಭಕ್ತ ಏನ್ ಮಾಡ್ತಾರೆ ಒಂದು ಬಾರಿ ಅಂದ್ರೆ, ಒಂದು ಕೆಲಸ ಮಾಡೋಣ, ಕಾಶಿಯಲ್ಲಿ ಯಾವ ದೇವಸ್ಥಾನ ಪ್ರಮುಖವಾಗಿರೋದು? ವಿಶ್ವನಾಥನ ದೇವಸ್ಥಾನ. ಕಾಶಿ ವಿಶ್ವನಾಥನ ಗುಡಿಯಲ್ಲಿ ರಾಮಚರಿತ ಮಾನಸನ ನಾನು ಕೆಳಗಿಟ್ಟಿರ್ತೀನಿ. ಅದ್ರ ಮೇಲೆ 4 ವೇದಗಳ ಗ್ರಂಥಗಳನ್ನ ಇಡೋಣ. ಮಾರನೇ ದಿನ ಭಗವಂತನೇ ತೀರ್ಮಾನ ಮಾಡ್ಲಿ, ವಿಶ್ವಕ್ಕೆ ನಾಥನಾದ ವಿಶ್ವನಾಥನೇ ತೀರ್ಮಾನ ಮಾಡ್ಲಿ ಅಂತ ಈ ಭಕ್ತ ಹೇಳ್ತಾರೆ. ಮಾರನೇ ದಿನ ಬಾಗಿಲನ್ನ ತೆಗೆದು ನೋಡಿದ್ರೆ ಎಲ್ಲದಕ್ಕಿಂತ ಕೆಳಗಿದ್ದ ರಾಮಚರಿತ ಮಾನಸ ಎಲ್ಲದಕ್ಕಿಂತ ಮೇಲೆ ಬಂದ್ಬಿಟ್ಟಿರತ್ತೆ. ಮೇಲೆ ಬರೋದಷ್ಟೇ ಅಲ್ಲದೆ ಮೊದಲ ಪುಟದಲ್ಲಿ ವಿಶ್ವನಾಥ ತನ್ನ ಕೈಯಾರೆ 3 ಪದಗಳನ್ನ ಬರೆದಿರ್ತಾನೆ, ಸತ್ಯಂ ಶಿವಂ ಸುಂದರಂ. ಸತ್ಯಂ ಶಿವಂ ಸುಂದರಂ. ನಾವಿದು ಎಲ್ಲರೂ ಕೇಳಿದೀವಿ ಇದನ್ನ. ಆದ್ರೆ ಇದು ಮೊದಲೇ ಬಾರಿ ಬಂದಿದ್ದು ವಿಶ್ವನಾಥನ ಕೈಯಿಂದ ಮೂಡಿ ಬಂದಂತಹ ಅದ್ಭುತ ಪದಗಳಿದು. ವಿಶ್ವನಾಥ ರಾಮಚರಿತ ಮಾನಸದಲ್ಲಿ ಇದೇ ಸತ್ಯ, ಶಾಶ್ವತ ಸತ್ಯ ಇದು. ಜೊತೆಗೆ ಇದು ಪರಮ ಮಂಗಳಕರ. ಶಿವ ಅಂದ್ರೆ ತುಂಬಾ ಮಂಗಳಕರವಾದದ್ದು ಅಂತ, ಸುಂದರ ಅಂದ್ರೆ ಇದಕ್ಕಿಂತ ಸೌಂದರ್ಯವನ್ನ ಹೊಂದಿರೋದು ಬೇರೆ ಯಾವುದೂ ಇಲ್ಲ ಅಂತ ತೀರ್ಮಾನವನ್ನ ವಿಶ್ವನಾಥ ಕೊಡ್ತಾನೆ, ನಿರ್ಣಯವನ್ನ ಆತ ಕೊಡ್ತಾನೆ. ಅಂತಹ ಮಹಾಕವಿ, ಮಹಾಭಕ್ತರು ಈ ವ್ಯಕ್ತಿ. ಒಂದು ದಿನ ಏನಾಗತ್ತೆ, ಈತ ರಾಮನಾಮ ಜಪವನ್ನ ಮಾಡ್ತಿರ್ತಾನೆ. ಭಕ್ತಿಯಲ್ಲಿ ಒಂದು ವಿಶಿಷ್ಟತೆ ಏನು ಅಂದ್ರೆ, ನೀವು ಎಷ್ಟರ ಮಟ್ಟಿಗೆ ಭಕ್ತಿ ಜಾಸ್ತಿ ಮಾಡ್ಕೊಳ್ತೀರೋ, ಭಗವಂತನ ನಾಮ ಸ್ಮರಣೆಯನ್ನ, ಆತನ ಪೂಜೆಯನ್ನ, ಕಥಾ ಶ್ರವಣವನ್ನ ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಜಾಸ್ತಿ ಅವನ ದರ್ಶನ ಪಡಿಬೇಕು ಅನ್ನುವಂತಹ ಹಂಬಲ ಇರುತ್ತೆ. ಅದನ್ನ ವಿರಹ ಅಂತ ಕರಿತೀವಿ. ಮನುಷ್ಯ ಜನ್ಮದಲ್ಲಿ ಈ ಶರೀರ ಭಗವಂತನ ಜೊತೆ ಒಂದು ಪ್ರೇಮ ಕಥೆ. ಇಬ್ಬರು ಪ್ರೇಮಿಗಳು ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ, ಅದು ನಾವು ಮತ್ತೆ ಭಗವಂತ. ಆ ಭಗವಂತ ವೈಕುಂಠ ಲೋಕದಲ್ಲಿ ಇನ್ನೊಬ್ಬ ಪ್ರೇಮಿಯಾದ ಈ ಜೀವಿಗಾಗಿ ಕಾಯ್ತಾ ಕೂತಿದ್ದಾನೆ. ಆದರೆ ನಾವು ಮಾತ್ರ ಈ ಜಗತ್ತಲ್ಲಿ ಏನೆಲ್ಲ ಫಳಫಳ ಅಂತ ಕಾಣುತ್ತೋ ಅದರ ಕಡೆ ಗಮನವನ್ನ ಹರಿಸ್ತಾ ಕನಕಪತಿಯಾದ ಭಗವಂತನನ್ನ ಮರೆತು ಬಿಟ್ಟಿದ್ದೀವಿ. ಆದ್ರೆ ಆತ ಮಾತ್ರ ನಮ್ಮನ್ನ ಮರೆತಿಲ್ಲ. ಹಾಗೆ ಈ ತರ ಈ ಭಕ್ತ ಅಷ್ಟು ಭಕ್ತಿಯಲ್ಲಿ, ಅಷ್ಟು ಪ್ರೀತಿಯಲ್ಲಿ ಭಗವಂತನ ಜೊತೆ ತೊಡಗಿದ್ದಾನೆ. ಆತನಿಗೆ ತುಂಬಾ ವಿರಹ. ಯಾರು ಬಂದು ನಿನಗೆ ಏನ್ ಬೇಕು ಅಂತ ಕೇಳಿದ್ರೂ ಕೂಡ ನಾವೊಂದು ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಯಾರಾದ್ರೂ ಬಂದು ಅದನ್ನ ಫುಲ್ಫಿಲ್ ಮಾಡೋ ಹಂಗಿದ್ರೆ ಇದೆಲ್ಲ ಹೇಳೋಣಪ್ಪ ನಾವು ಅಂತ. ಆದ್ರೆ ಇವರ ಹತ್ರ ಲಿಸ್ಟಲ್ಲಿ ಒಂದೇ ಒಂದು ಇದ್ದಿದ್ದು ಶ್ರೀರಾಮ ದರ್ಶನ. ಯಾರೇ ಬಂದು ಏನ್ ಬೇಕು ಅಂತ ಕೇಳಿದ್ರು, ಎಂತ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನನಗೆ ರಾಮ ಮಾತ್ರ ಬೇಕು ಅಂತ ಈ ವ್ಯಕ್ತಿ ಹೇಳ್ತಿರ್ತಾರೆ. ಅಂತಹ ಭಕ್ತ ಇವರು. ಪ್ರತಿನಿತ್ಯ ರಾಮನಾಮ ಜಪ ಮಾಡ್ತಿರ್ತಾರೆ. ಜಪ ಮಾಡಿ ಪ್ರತಿನಿತ್ಯ ನಾವು ಹೇಗೆ ಸಂಧ್ಯಾ ವಂದನೆ ಆದ್ಮೇಲೆ ನೀರನ್ನ ತಗೊಂಡು ವಿಸರ್ಜನೆ ಮಾಡ್ತೀವೋ, ಸರ್ವ ಫಲವನ್ನ ಭಗವಂತನ ಪಾದ ಕಮಲಗಳಿಗೆ ಅರ್ಪಣೆ ಮಾಡ್ತೀವೋ, ಇವರು ಕೂಡ ಅದೇ ತರ ಸರ್ವ ಜಪ ಫಲಂ ಶ್ರೀ ಸೀತಾರಾಮ ಪಾದಾರವಿಂದ ಅರ್ಪಣಮಸ್ತು ಅಂತ ಹೇಳಿ ನೀರನ್ನ ಒಂದು ವೃಕ್ಷದ ಕೆಳಗೆ, ಒಂದು ಮರದ ಕೆಳಗೆ ವಿಸರ್ಜನೆ ಮಾಡ್ತಿರ್ತಾರಂತೆ. ತುಂಬಾ ದಿನಗಳ ಕಾಲ ಅದೇ ತರ ವಿಸರ್ಜನೆ ಮಾಡ್ತಿರ್ತಾರೆ. ಒಂದು ದಿನ ಹಾಗೆ ಜಪವನ್ನ ಮಾಡಿ ಫಲವನ್ನೆಲ್ಲ ನೀರಿನಲ್ಲಿ ಮಿಶ್ರಿತವಾಗಿ ಭಗವಂತನಿಗೆ ಅರ್ಪಣೆ ಮಾಡಿ ಆ ವೃಕ್ಷದ ಕೆಳಗಡೆ ಅದನ್ನ ವಿಸರ್ಜನೆ ಮಾಡ್ತಾರಂತೆ. ಆ ವೃಕ್ಷದಿಂದ ಒಂದು ಬೆಳ್ಳನೆ ಹೊಳಪು ಹೊರಗೆ ಬರುತ್ತಂತೆ. ನಾವೆಲ್ಲರೂ ಅನ್ಕೊಳ್ಬಹುದು ಇದು ರಾಮ ಅಂತ, ಆದ್ರೆ ಅದು ರಾಮ ಅಲ್ಲ, ಅದು ಒಂದು ಪ್ರೇತ. ಆಶ್ಚರ್ಯ ಆಗ್ಬಹುದು, ಇದೇನಪ್ಪ ಈತ ಇಷ್ಟು ದಿನ ಜಪ ಮಾಡಿದಾನೆ, ರಾಮ ಬರ್ಬೋದೇನೋ ಪ್ರತ್ಯಕ್ಷನಾಗಿ ಅಂತ ಅನ್ಕೊಂಡ್ರೆ ಈ ವೃಕ್ಷದಿಂದ ಯಾವುದೋ ಪ್ರೇತ ಬರ್ತಿದ್ಯಲ್ಲ ಅಂತ ಆತನಿಗೂ ಕೂಡ ಅದೇ ಆಶ್ಚರ್ಯ ಆಗತ್ತೆ. ಆದ್ರೆ ಭಯ ಆಗೋದಿಲ್ಲ. ಭಕ್ತರ ಲಕ್ಷಣ ಏನು ಅಂದ್ರೆ ಅವರಿಗೆ ಭಯ ಇರೋದಿಲ್ಲ. ಅಭಯಂ ಸರ್ವಭೂತೇಭ್ಯ ಅಂತ ನಾವು ಹೇಳ್ತೀವಿ. ಅಂದ್ರೆ ಭಕ್ತರು ಅಭಯವನ್ನ ಹೊಂದಿರೋದು ಮಾತ್ರ ಅಲ್ಲದೆ ಸಮಸ್ತ ಜಗತ್ತಿಗೆ ಅಭಯವನ್ನ ಕೊಡ್ತಾರೆ. ಅದು ನಿಜವಾದ ಭಕ್ತಿಯ ಲಕ್ಷಣ. ಹಾಗೆ
ಇವಾಗ ವೃಕ್ಷದಿಂದ ಒಂದು ಪ್ರೇತ ಹೊರಗೆ ಬಂದಿದೆ. ಆ ಪ್ರೇತದ್ದು ಸರಿಯಾದ ಶರೀರ ಇಲ್ಲ, ಸರಿಯಾಗಿ ಆತ ಏನು ಅಂತ ಕಾಣಿಸ್ತಿಲ್ಲ ಆ ಪ್ರೇತ, ಆದ್ರೆ ಅದು ಪ್ರೇತ ಅಂತ ಗೋಚರ ಆಗ್ತಿದೆ. ಈ ಭಕ್ತ ಆಶ್ಚರ್ಯದಲ್ಲೇ ನೋಡ್ತಾ ಇದ್ದಾರೆ. ಅಯ್ಯೋ, ನಾನು ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದೆ, ಇದ್ಯಾವುದೋ ಪ್ರೇತ ಬಂತಲ್ಲ, ಏನಿರಬಹುದು, ಯಾಕೆ ಬಂದಿರಬಹುದು ಅಂತ ಕಾತುರವನ್ನ ಇಟ್ಕೊಂಡು ಆಶ್ಚರ್ಯದಿಂದ ಆ ಭಕ್ತ ನೋಡ್ತಾ ಇದ್ದಾನೆ. ಅವಾಗ ಆ ಪ್ರೇತ ಮೊದಲು ಸಾಷ್ಟಾಂಗ ನಮಸ್ಕಾರವನ್ನ ಅವರ ಕಾಲಿಗೆ ಮಾಡ್ಬಿಡತ್ತೆ. ಇವರು ಅಯ್ಯೋ, ನನಗ್ಯಾಕೆ ನಮಸ್ಕಾರ ಮಾಡ್ತಾ ಇದೆ ಅನ್ಕೊಂಡು ತಕ್ಷಣ ನಮಸ್ಕಾರವನ್ನ ಇದು ರಾಮನಿಗೆ ಸಲ್ಲಲಿ ಅಂತ ಮನಸ್ಸಲ್ಲಿ ಭಾವಿಸ್ತಾರೆ. ಅದಾದ ನಂತರ ಆ ಪ್ರೇತ ಮಾತನಾಡೋದಕ್ಕೆ ಶುರು ಮಾಡುತ್ತೆ. ಎಂತಹ ಮಹಾನ್ ಭಕ್ತಾನಪ್ಪ ನೀನು, ಪ್ರತಿನಿತ್ಯ ರಾಮನಾಮ ಜಪ ಮಾಡ್ತಿದ್ಯಲ್ಲ, ಆ ಜಪ ಮಾಡಿ ನೀರಿನ ವಿಸರ್ಜನೆಯನ್ನ ಈ ವೃಕ್ಷದ ಕೆಳಗೆ ಮಾಡ್ತಿದ್ದೆ ಅಲ್ವಾ. ನಾನು ಪ್ರೇತನಾಗಿ ಹಲವಾರು ಜನ್ಮಗಳಾಗಿತ್ತು, ತುಂಬಾ ವರ್ಷಗಳಿಂದ ನಾನು ಈ ಪ್ರೇತ ಶರೀರದಲ್ಲಿ ಸಿಕ್ಕಾಕೊಂಡಿದ್ದೆ. ಈ ಪ್ರೇತ ಶರೀರದಲ್ಲಿ ಸಿಕ್ಕಾಕೊಂಡು ಹಸಿವು ಬಾಯಾರಿಕೆಯಿಂದ ನರಳುತ್ತಾ ಇದ್ದೆ ನಾನು. ಹಲವಾರು ಜನ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಯೋಚನೆಯನ್ನ ಮಾಡ್ತಾರೆ. ಆದರೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಪ್ರೇತ ಶರೀರ ದೊರಕತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಪ್ರೇತ ಶರೀರದಲ್ಲಿ ಮನುಷ್ಯ ಶರೀರದಲ್ಲಿ ಎಷ್ಟು ಹಸಿವಿರುತ್ತೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಹಸಿವು, 100 ಪಟ್ಟು ಜಾಸ್ತಿ ಬಾಯಾರಿಕೆ ಇರುತ್ತೆ. ಆದ್ರೆ ನಾವು ಹೇಗೆ ಏನಾದರೂ ತಗೊಂಡು ತಿನ್ಬಹುದು, ಏನಾದ್ರೂ ನೀರು ಕುಡಿಬಹುದು, ಆ ತರ ಪ್ರೇತ ಶರೀರದಲ್ಲಿ ಇರೋದಿಲ್ಲ. ಯಾರಾದ್ರೂ ಅದಕ್ಕೆ ಅಂತ ಇಟ್ರೆ ಮಾತ್ರ ಅದು ಸ್ವೀಕರಿಸೋದಕ್ಕೆ ಸಾಧ್ಯ. ಅಷ್ಟು ಕಷ್ಟ ಪ್ರೇತ ಶರೀರದಲ್ಲಿ. ಆ ತರ ಶರೀರದಲ್ಲಿ ಈ ಪ್ರೇತ ತುಂಬಾ ವರ್ಷಗಳನ್ನ ಕಳೆದು ಬಿಟ್ಟಿದೆ. ಇವಾಗ ಸುಮಾರು ದಿನಗಳಿಂದ ಆ ಭಕ್ತ ಅಲ್ಲಿ ನೀರನ್ನ ವಿಸರ್ಜನೆ ಮಾಡ್ತಾ ಬಂದಿದಾನಲ್ಲ, ಆತನ ರಾಮನಾಮ ಜಪದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಆ ನೀರು ಆ ಪ್ರೇತದ ಮೇಲೆ ಬಿದ್ದಿದ್ದ ಮಾತ್ರದಿಂದ ಇವತ್ತು ಆ ಪ್ರೇತ ಮುಕ್ತಿಯನ್ನ ಪಡ್ಕೊಳ್ತಾ ಇದೆ. ಅದೇನೂ ಮಾಡಿಲ್ಲ, ಭಗವಂತನ ತಪಸ್ಸನ್ನ ಮಾಡಿಲ್ಲ, ಅವನ ಪೂಜೆಯನ್ನ ಮಾಡಿಲ್ಲ, ಸೇವೆಯನ್ನ ಮಾಡಿಲ್ಲ. ಈ ಭಕ್ತ ಜಪವನ್ನ ಮಾಡಿ ಎಲ್ಲ ಫಲವನ್ನ ನೀರಿನಲ್ಲಿ ಮಿಶ್ರಿತವಾಗಿ ಮರದ ಕೆಳಗೆ ವಿಸರ್ಜನೆ ಮಾಡಿದಾಗ ಆ ಪ್ರೇತದ ಮೇಲೆ ಬಿದ್ದ ನೀರು ಅಷ್ಟು ಮುಕ್ತಿಯನ್ನ ಆ ಪ್ರೇತಕ್ಕೆ ತಂದುಕೊಟ್ಟಿದೆ. ಅಂತಹ ಕೆಲಸವನ್ನ ಮಾಡೋದು ರಾಮನಾಮ. ಅಷ್ಟು ಮಹಿಮೆಯನ್ನು ಹೊಂದಿರೋದು ಶ್ರೀರಾಮನ ನಾಮ. ಇದೇ ಸಲುವಾಗಿ ನಾವೆಲ್ಲರೂ ಕೂಡ ಭಗವಂತನ ನಾಮಗಳನ್ನ 3 ಬಾರಿ ಜಪ ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಜೋರಾಗಿ ಹೇಳಿ, ಯಾರಿಗೆ ಗೊತ್ತು, ನೀವು ಹೇಳೋ ಮಾತ್ರದಿಂದ ಇನ್ನೊಂದು ಯಾವುದೋ ಪ್ರೇತ ಬಿಡುಗಡೆ ಪಡ್ಕೊಳ್ಬಹುದೇನೋ, ಅದೇ ಕಾರಣಕ್ಕೆ ಜೋರಾಗಿ ಹೇಳಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. बोलो सियावर रामचंद्र की जय, पवन पुत्र हनुमान के जय. जय श्री राम, जय जय श्री राम, जय जय श्री राम. ವಿಶ್ವನಾಥನಿಗೆ ತುಂಬಾ ಪ್ರಿಯವಾದ ನಾಮ ಇದು. ಪ್ರತಿನಿತ್ಯ ಕಾಶಿಯ ವಿಶ್ವನಾಥ ಮಂದಿರದಲ್ಲಿ 108 ಬಿಲ್ವಪತ್ರಗಳ ಮೇಲೆ ರಾಮ 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 ಅಂತ ಬರೆದು ಅದನ್ನ ಅರ್ಚನೆ ಮಾಡಲಾಗತ್ತೆ. ಅಷ್ಟು ಪ್ರಿಯ ವಿಶ್ವನಾಥನಿಗೆ ಈ ನಾಮ ಅಂದ್ರೆ. ಅದಕ್ಕೆ ವಿಷ್ಣು ಸಹಸ್ರನಾಮದ ಅಂತ್ಯದಲ್ಲಿ ಕೇನೋಪಾಯೇನ ಲಘುನಾ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈರ್ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ ಅಂತ ಪಾರ್ವತಿ ಮಾತೆ ಕೇಳ್ತಾರೆ. ಏನಾದ್ರೂ ಉಪಾಯ ಇದೆಯಾ ಸ್ವಲ್ಪ ಸಮಯದಲ್ಲಿ ಸಂಪೂರ್ಣ ವಿಷ್ಣು ಸಹಸ್ರನಾಮದ ಪಠನೆಯ ಫಲವನ್ನ ಪಡ್ಕೊಳ್ಳೋದಿಕ್ಕೆ ಅಂತ ಆಕೆ ಕೇಳಿದಾಗ ಅದಕ್ಕೆ ಅವ್ರು ಹೇಳೋದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ರಾಮ 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 ಅಂತ ಹೇಳ್ಬಿಟ್ರೆ ಸಾಕು, ವಿಷ್ಣುವಿನ 1000 ನಾಮಗಳ ಪಠನದ ಫಲ ಇದೊಂದೇ ನಾಮದಲ್ಲಿ ಸಿಕ್ಬಿಡುತ್ತೆ. ಅಷ್ಟು ಅದ್ಭುತವಾದ ಮಹಿಮೆಯನ್ನು ಹೊಂದಿರುವಂತಹ ನಾಮ ಇದು. ಇವಾಗ ಈ ನಾಮ ಒಂದು ಪ್ರೇತಕ್ಕೆ ಬಿಡುಗಡೆಯನ್ನ ಕೊಟ್ಟಿದೆ. ಆ ಪ್ರೇತ ಹೇಳುತ್ತೆ, ನೀನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನಗೆ ಉಪಕಾರವನ್ನ ಮಾಡಿದ್ಯಾ, ನಾನು ನಿನಗೊಂದು ಪ್ರತ್ಯುಪಕಾರ ಮಾಡಬೇಕು, ನಿನಗೇನು ಬೇಕು ಕೇಳು ಅಂತ. ನಾನು ಅವಾಗಲೇ ಹೇಳ್ದ ಹಾಗೆ ಈ ಭಕ್ತನ್ನ ಯಾರು ಬಂದು ಏನ್ ಬೇಕು ಅಂತ ಕೇಳಿದ್ರು ಕೂಡ ಆತ ಹೇಳೋದು ಒಂದೇ, ಶ್ರೀರಾಮ ದರ್ಶನ ಬೇಕು ಅಂತ. ಹಾಗೆ ಇವಾಗ ಕೂಡ ಆ ಪ್ರೇತನ ಬಳಿ ಈ ಭಕ್ತ ಹೇಳ್ತಾರೆ, ನನಗೆ ರಾಮ ದರ್ಶನ ಬೇಕು, ರಾಮ ಬೇಕು ಅಂತ. ಆ ಪ್ರೇತ 1-2 ಸೆಕೆಂಡ್ ಯೋಚನೆ ಮಾಡ್ಬಿಟ್ಟು ನೋಡುತ್ತೆ,
ನನ್ನ ವ್ಯಾಪ್ತಿ ಪ್ರದೇಶದಲ್ಲಿರೋದು ಏನಾರೋ ಕೇಳಪ್ಪ ಅಂದ್ರೆ ರಾಮನ್ನ ಕೇಳ್ತಿದ್ಯಲ್ಲ, ಆತ ಶುದ್ಧ ಬ್ರಹ್ಮ ಪರಾತ್ ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶುದ್ಧ ಪರಬ್ರಹ್ಮ ಶ್ರೀರಾಮ, ಅವನನ್ನ ಕೇಳುವಂತಿದ್ಯಲ್ಲಪ್ಪ. ನಾನೇ ನೋಡಿಲ್ಲ ಇನ್ನೂ ಅವನನ್ನ, ಇನ್ನೂ ನೋಡೋದಕ್ಕೆ ಎಷ್ಟು ಜನ್ಮಗಳ ಸಾಧನೆ ಬೇಕಾಗತ್ತೋ ಗೊತ್ತಿಲ್ಲ. ಹಾಗಾಗಿ ಅದು ಬೇಡ, ಬೇರೆ ಏನಾದ್ರೂ ಕೇಳು, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋ ಅಂತ ಆ ಪ್ರೇತ ಹೇಳುತ್ತೆ. ಅದಕ್ಕೆ ಈ ಭಕ್ತ ಹೇಳ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ಏನ್ ಬೇಕು ಅಂತ ಕೇಳು ಅಂತ ಹೇಳಿದ್ಯಾ, ನನಗೆ ಬೇಕಾಗಿರೋದು ರಾಮ ಮಾತ್ರ. ನೋಡು, ನನಗೆ ರಾಮನೇ ಬೇಕು, ನನಗೆ ರಾಮ ಕೊಡಿಸು ಅಷ್ಟೇ. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡುತ್ತೆ, ಓಹೋ ಒಂದ್ ಸ್ವಲ್ಪ ಕಷ್ಟ ಆಗಿದೆಯಲ್ಲ ಇದು ಸನ್ನಿವೇಶ, ಈ ತರ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಇಲ್ಲಾಂದ್ರೆ ಏನ್ ಬೇಕು ಅಂತಾನೆ ಕೇಳ್ತಿರ್ಲಿಲ್ಲ ಅಂತ ಆ ಪ್ರೇತ ಅನ್ಕೊಂಡು ಆಮೇಲೆ ಯೋಚನೆ ಮಾಡಿ ಹೇಳುತ್ತೆ, ನೀನು ನೇರವಾಗಿ ರಾಮನ ಬಳಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರು ಮಾತ್ರ ಅಲ್ಲ, ನಾವು ಕೂಡ ನೇರವಾಗಿ ರಾಮನ ಬಳಿ, ಕೃಷ್ಣನ ಬಳಿ, ಭಗವಂತನ ಬಳಿನೇ ಹೋಗ್ಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ. ಯಾವ ಶ್ರೇಷ್ಠ ಭಕ್ತರು ಭಗವಂತನನ್ನ ಮೊದಲೇ ತಲುಪಿದಾರೋ ಅಂತಹ ಭಕ್ತರ ಪಾದ ಕಮಲಗಳಲ್ಲಿ ಸೇವೆಯನ್ನು ಅರ್ಪಿಸಿ ಅವರ ಪಾದ ಕಮಲಗಳನ್ನು ಹಿಡಿದ್ರೆ ಅವರು ಭಗವಂತನ ಪಾದ ಕಮಲಗಳಿಗೆ ನಮ್ಮನ್ನ ಸಮರ್ಪಣೆ ಮಾಡ್ತಾರೆ. ಹಾಗೆ ಭಕ್ತನ ಮೂಲಕ ನಾವು ಹೋಗ್ಬೇಕು. ಆ ಪ್ರೇತ ಕೂಡ ಅದೇ ಹೇಳುತ್ತೆ, ನೀನು ಭಕ್ತನ ಮೂಲಕ ಹೋಗ್ಬೇಕು, ಆದ್ರೆ ತುಂಬಾ ತುಂಬಾ ದೊಡ್ಡ ಭಕ್ತ ಶ್ರೀರಾಮನಿಗೆ ಇದುವರೆಗೂ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭಕ್ತ ಯಾರು ಬಂದಿಲ್ಲ, ಮುಂದೆ ಕೂಡ ಇಷ್ಟು ದೊಡ್ಡ ಭಕ್ತ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಯಾರದು? ಹನುಮಂತ ದೇವರು. ಅವರು ನಿನ್ನನ್ನ ಕರ್ಕೊಂಡು ಹೋಗ್ತಾರೆ ರಾಮನ ಬಳಿ, ಅವನನ್ನ ನೀನು ಕೇಳು, ನನಗೆ ರಾಮ ದರ್ಶನ ಬೇಕು ಅಂತ. ಆಯ್ತಪ್ಪ, ಕೇಳ್ತೀನಿ. ತುಂಬಾ ಖುಷಿ ಆಯ್ತು ಇವಾಗ ಈ ಭಕ್ತನಿಗೆ, ಹನುಮಂತನನ್ನ ಕೇಳಬೇಕು. ಅವರು ನನ್ನನ್ನು ರಾಮನ ಬಳಿ ಕರ್ಕೊಂಡು ಹೋಗ್ತಾರೆ. ಅವ್ರು ಕೇಳ್ತಾರೆ, ಹನುಮಂತನನ್ನ ಹೇಗೆ ಕೇಳೋದು, ಎಲ್ಲಿ ಹುಡ್ಕೋದು, ಎಲ್ಲಿ ಹೋಗ್ಬೇಕು ಹನುಮಂತನ ನೋಡೋದಿಕ್ಕೆ? ಆ ಪ್ರೇತ ಎಷ್ಟು ಆಶ್ಚರ್ಯಕರ ವಿಷಯ ಹೇಳುತ್ತೆ ಗೊತ್ತಾ? ಹನುಮಂತನ ಬಳಿ ನೀನ್ ಯಾಕಪ್ಪ ಹೋಗ್ಬೇಕು? ನೀನು ಪ್ರತಿನಿತ್ಯ ಪ್ರವಚನವನ್ನ, ಉಪನ್ಯಾಸವನ್ನ ಮಾಡ್ತೀಯಲ್ಲ ರಾಮಾಯಣದ ಮೇಲೆ, ಅವಾಗ ಒಂದು ಮೂಲೆಯಲ್ಲಿ ಒಬ್ಬ ವೃದ್ಧನ ರೀತಿ ಬಂದು ಕೂತ್ಕೊಂಡು ಪ್ರವಚನವನ್ನ ಕೇಳ್ತಾ ಆನಂದ ಭಾಷ್ಪವನ್ನ ಹರಿಸ್ತಾನಲ್ಲ, ಆತ ಬೇರೆ ಯಾರೂ ಅಲ್ಲ, ಅಂಜನಿ ಪುತ್ರ ಹನುಮಂತ ಅಂತ ಈ ಪ್ರೇತ ಹೇಳುತ್ತೆ. ಯಾಕಂದ್ರೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ. ಎಲ್ಲೆಲ್ಲಿ ರಘುನಾಥನ ಕೀರ್ತನೆ, ಆತನ ಕಥಾಶ್ರವಣ ನಡೀತಿರತ್ತೋ ಅಲ್ಲೆಲ್ಲ ಹನುಮಂತ ಬಂದು ಕೂತಿರ್ತಾರೆ. ನಿಮ್ಮ ಸುತ್ತಲೇ ಬಂದು ಇವಾಗ ಕುಳಿತಿರಬಹುದು. ಆತನ ಅನುಭವವನ್ನ ಮನಸ್ಸಿನಲ್ಲೇ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ಹಾಗೆ ಆ ಪ್ರವಚನದಲ್ಲಿ ಕೂಡ ಪ್ರತಿನಿತ್ಯ ಬಂದು ಹನುಮಂತ ದೇವರು ಪ್ರವಚನವನ್ನ ಕೇಳಿಸ್ಕೊಳ್ತಾ, ಎಷ್ಟು ಚೆನ್ನಾಗಿ ಅವರು ತುಳಸಿದಾಸರು ಹೇಳೋರು ಅಂದ್ರೆ ಅವರ ಹನುಮಂತನ ಕಣ್ಣಲ್ಲಿ ನೀರು ಬಂದು ಬಿಡೋದು, ಅಷ್ಟು ಚೆನ್ನಾಗಿ ಹೇಳೋರು. ಅದೇ ತರ ಇವರು ಹೇಳ್ತಾರೆ, ಈ ಪ್ರೇತ ಹೇಳುತ್ತೆ, ನೀನು ಮುಂದಿನ ಬಾರಿ ಪ್ರವಚನವನ್ನ ಮಾಡುವಾಗ ಗಮನ ಇಟ್ಟು ನೋಡ್ತಾ ಇರೋ, ಅವರು ಬರ್ತಾರೆ, ಹಾಗೆ ಬಂದಾಗ ನೀನು ಅವರನ್ನ ಬಿಡಬೇಡ, ಹೋಗಿ ಅವರನ್ನ ಕೇಳು, ಅವರು ನಿನ್ನನ್ನ ರಾಮನ ಬಳಿ ಕರ್ಕೊಂಡು ಹೋಗ್ತಾರೆ. ಆಯ್ತು, ಇವಾಗ ಸಂಜೆ ಆಗಿದೆ, ಇದೇ ತರ ವಾತಾವರಣ, ಕಾಶಿಯ ಒಂದು ಘಾಟ್ನಲ್ಲಿ ಕೂತಿದ್ದಾರೆ. ಕೂತು ಅವರು ರಾಮನ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಪ್ರವಚನವನ್ನ ಮಾಡಿದಾಗ ಯಥಾವತ್ತಾಗಿ ಪ್ರತಿನಿತ್ಯ ಹೇಗೆ ನಡೀತಿತ್ತೋ ಅದೇ ತರ ವ್ಯಕ್ತಿ ಬಂದು ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಆ ವ್ಯಕ್ತಿಯ ಹತ್ರ ಯಾರು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನೋಡೋದಕ್ಕೆ ಎಷ್ಟೋ ದಿನಗಳಿಂದ ಸ್ನಾನ ಮಾಡಿಲ್ವೇನೋ ಅನ್ನೋ ತರ ಬಟ್ಟೆಗಳನ್ನ ಹಾಕೊಂಡು ಬಂದಿರ್ತಾರೆ. ಅವ್ರ ಸುತ್ತ ಎಲ್ಲ ಹಕ್ಕಿಗಳೆಲ್ಲ ಹಾರಾಡ್ತಿರುತ್ತೆ, ಮತ್ತೆ ಸಣ್ಣ ಸಣ್ಣ ಕ್ರಿಮಿಕೀಟಗಳೆಲ್ಲ ಅವ್ರ ಮೈ ಮೇಲೆ ಹತ್ತಿರುತ್ತೆ. ಆ ತರ ಅವರು ಬಂದು ಅಲ್ಲಿ ಕೂತಿರ್ತಾರೆ. ಯಾರು ಅವ್ರ ಹತ್ರ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಬೇಕು ಅಂತಲೇ ಆ ತರ ಬರೋದು, ನಾನು ಯಾರ ಹತ್ರನೂ ಕೂತ್ಕೋಬಾರ್ದು, ಒಂದ್ ಸ್ವಲ್ಪ ದೂರದಲ್ಲೇ ಕೂತ್ಕೊಳ್ಬೇಕು ಅಂತ. ಹಾಗೆ ಬಂದು ಕೂತಿದ್ದಾರೆ. ಇವರು ರಾಮನ ಪ್ರವಚನವನ್ನ ಮಾಡುವಾಗ ಅವ್ರಿಗೆ ಸಂಪೂರ್ಣವಾಗಿ ಗಮನ ಹನುಮಂತನ ಮೇಲೆ ಇದೆ. ಇಷ್ಟೂವರೆಗೂ ರಾಮನ ಕಥೆಯ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ಗಮನ ಇರ್ತಿತ್ತು, ಜನಗಳ ಮೇಲೆ ಗಮನ ಇರ್ತಿತ್ತು. ಇವಾಗ ಎಲ್ಲಿ ಹನುಮಂತ, ಎಲ್ಲಿ ಹನುಮಂತ, ಎಲ್ಲಿ ಹನುಮಂತ ಅಂತ ಕೇವಲ ಹನುಮಂತನ ಮೇಲೆ ಮಾತ್ರ ಗಮನ ಇದೆ. ಇದನ್ನ ನಾವು ಸಾಧನಾ ಮಾರ್ಗದಲ್ಲಿ ಅನ್ವೇಷಣೆ ಅಂತ ಕರಿತೀವಿ. ಎಲ್ಲ ಭಕ್ತರಿಗೂ ತುಂಬಾ 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 ಮುಖ್ಯ ಇದು. ಭಗವಂತ ಕೇವಲ ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ ಇದ್ದಾನೆ ಅಂತ ಅಂದುಕೊಂಡು ನಾವು ಕೂತು ಬಿಡಬಾರ್ದು. ಎಲ್ಲಿದ್ದಾನೆ ಭಗವಂತ, ಎಲ್ಲಿದ್ದಾನೆ ಭಗವಂತ, ಎಲ್ಲಿದ್ದಾನೆ ಭಗವಂತ ಅಂತ ಹುಡುಕ್ಬೇಕು. ಹಾಗೆ ಹುಡುಕಿದಾಗ ಆತ ಖಂಡಿತವಾಗಿ ಸಿಗ್ತಾನೆ. ಹೀಗೆ ಹುಡುಕಿ ಕಂಬವನ್ನ ಸೀಳಿ ಒಬ್ಬ ಭಕ್ತನಿಗೋಸ್ಕರ ಭಗವಂತ ಬಂದ. ಯಾರು ಆ ಭಕ್ತ?
ಪ್ರಹ್ಲಾದ ನರಸಿಂಹಾವತಾರಿಯಾಗಿ ಭಗವಂತ ಯಾಕೆ ಪ್ರಹ್ಲಾದನ ಬಳಿಗೆ ಬಂದ? ಹಿರಣ್ಯಕಶ್ಯಪು ಅನ್ಕೊಳ್ತಿದ್ದ ನಾರಾಯಣ ಅಂದ್ರೆ ವೈಕುಂಠದಲ್ಲಿ ಚತುರ್ಭುಜಧಾರಿಯಾಗಿ ನಿಂತು ಪೀತಾಂಬರವನ್ನ ಉಟ್ಟು ಒಬ್ಬ ಮಾಯಾವಿ ಅಷ್ಟೇ ನಾರಾಯಣ ಅಂತ ಹಿರಣ್ಯಕಶ್ಯಪು ಅಂದ್ಕೊಂಡಿದ್ದು. ಪ್ರಹ್ಲಾದ ಏನು ಹೇಳಿದ್ದು? ನಾವು ಮೂವಿಯಲ್ಲಿ ನೋಡಿರೋ ಹಾಗೆ ಅಣು ರೇಣು ತೃಣಕಾಷ್ಟಗಳಲ್ಲಿ ಎಲ್ಲದರಲ್ಲೂ ನಾರಾಯಣ ಇದ್ದಾನೆ ಅಂತ ಪ್ರಹ್ಲಾದ ಅನ್ಕೊಂಡಿದ್ದು. ಅದು ನಿಜವಾದ ಭಕ್ತಿಯ ಪಥ, ಅದು ನಿಜವಾದ ಸಾಧನಾ ಮಾರ್ಗ. ನಾವು ಭಗವಂತನನ್ನ ಮೊದಲು ಎಲ್ಲದರಲ್ಲೂ ಕಾಣುವುದಕ್ಕೆ ಶುರು ಮಾಡಬೇಕು. ಹಾಗೆ ಇವರು ಅನ್ವೇಷಣೆ ಮಾಡ್ತಾ ಹನುಮಂತನನ್ನೇ ನೋಡ್ತಾ ತಮ್ಮ ದೃಷ್ಟಿಯನ್ನ ಹನುಮಂತನ ಮೇಲೆ ಇರಿಸಿದ್ದಾರೆ. ಆಮೇಲೆ ಪ್ರವಚನ ಮುಗಿಯತ್ತೆ. ಪ್ರವಚನ ಮುಗಿದ ಮೇಲೆ ನಮಗೆ ಗೊತ್ತಿರೋ ಹಾಗೆ ಪ್ರವಚನಕರ್ತನ ಹತ್ರ ಬಂದು ಜನಗಳೆಲ್ಲ ಮಾತಾಡೋದು ಅಥವಾ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳೋದು, ಏನಾದರೂ ಪ್ರಸಾದವನ್ನ ಇದ್ರೆ ಸ್ವೀಕರಿಸಿ ಹೋಗೋದು ಎಲ್ಲ ಮಾಡ್ತಾರೆ. ಜನ ಹತ್ರ ಬರೋದಿರುತ್ತೆ. ಹಾಗೆ ಜನಗಳ ಹತ್ರ ಬರೋದಕ್ಕೆ ಮುಂಚೆನೆ ಈ ಭಕ್ತ ಆವತ್ತಿನ ಪ್ರವಚನವನ್ನು ಮುಗಿಸಿ ಸೀದಾ ನೇರ ಹೋಗಿ ಹನುಮಂತನ ಬಳಿ ನಿಂತು ಬಿಡ್ತಾನೆ. ಆತ ನೋಡ್ತಾನೆ, ಹನುಮಂತ ಇವಾಗ ಬೇರೆ ವೇಷವನ್ನು ಧರಿಸಿದಾನಲ್ಲ, ಆತ ನೋಡ್ತಾನೆ ಈ ಭಕ್ತನನ್ನ. ಸ್ವಾಮಿ, ನಿಮ್ ಪ್ರವಚನ ತುಂಬಾ ಚೆನ್ನಾಗಿತ್ತು, ಆದ್ರೆ ನನ್ನ ಹತ್ರ ಯಾಕೆ ಬರ್ತಿದ್ದೀರಾ ಅರ್ಥ ಆಗ್ಲಿಲ್ಲ ಅಂತ. ಅದಕ್ಕೆ ಇಲ್ಲ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳ್ತಾರೆ. ನೀವೇನ್ ಸ್ವಾಮಿ ನನ್ನ ಹತ್ರ ಮಾತಾಡೋದು? ನೀವು ನೋಡಿದೀನಿ ಹೇಗಿದ್ದೀರಾ, ಭಗವಂತನ ಸೇವೆ ಮಾಡೋದು ನೀವು, ಆತನ ಕಥಾ ಶ್ರವಣವನ್ನ ಎಲ್ಲರಿಗೂ ಮಾಡಿಸೋರು ನೀವು, ಎಷ್ಟು ಚೆನ್ನಾಗಿದ್ದೀರಾ ನೀವು. ನಾನ್ ನೋಡಿ ಎಷ್ಟೋ ದಿನಗಳಿಂದ ಸ್ನಾನಾನೇ ಮಾಡಿಲ್ಲ, ನನ್ನ ಹತ್ರ ದಯವಿಟ್ಟು ಬರಬೇಡಿ ಅಂತ ಇವರು ಕೇಳ್ಕೊಳ್ತಾರೆ. ಅದಕ್ಕೆ ಆ ಭಕ್ತ ಹೇಳ್ತಾರೆ, ಬೇರೆಯವರಿಗೆ ನೀವು ಯಾರು ಅಂತ ಗೊತ್ತಾಗದೇ ಇರಬಹುದು, ಆದ್ರೆ ನನಗೆ ಗೊತ್ತಾಗಿದೆ, ಹಾಗಾಗಿ ನಾನಂತೂ ಬಿಡೋದಿಲ್ಲ. ನೀವು ಬೇರೆ ಯಾರು ಅಲ್ಲ, ಕಾಂಚನಾದ್ರಿ ಕಮನೀಯ ವಿಗ್ರಹಂ, ಸಾಕ್ಷಾತ್ ಹನುಮಂತ. ನೀವು ವೇಷವನ್ನ ಬೇರೆ ಬದಲಾಯಿಸ್ಕೊಂಡು ಬಂದ ಮಾತ್ರಕ್ಕೆ ನಾನು ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಳ್ಬೇಡಿ ಅಂತ. ಇವಾಗ ನೀನ್ ಏನ್ ಹೇಳ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಓಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಹನುಮಂತ. ಇವರು ಭಗವಂತನನ್ನ ಪಡ್ಕೊಳ್ಳೋ ಆಸೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಸಾಲ ಕೊಟ್ಟು ಸಾಲ ವಸೂಲಿ ಮಾಡೋರು ಹೇಗೆ ಹಿಂದೆ ಬಿದ್ದಿರ್ತಾರೋ ಹಾಗೆ ಇವರು ಹನುಮಂತನ ಹಿಂದೆ ಬಿದ್ದು ಬಿಡ್ತಾರೆ. ಓಡ್ತಾ ಇದ್ದಾರೆ, ಓಡಿ ಹೋಗ್ತಾ ಇದ್ದಾರೆ. ಒಂದು ಕ್ಷಣ ಮಾಯ. ಮುಂದೆ ಓಡಿ ಹೋಗ್ತಿದ್ದವರು ಕಾಣಿಸಲ್ಲ. ಯಾಕಂದ್ರೆ ಮನೋಜವಂ ಮಾರುತ ತುಲ್ಯ ವೇಗಂ, ಯಾವ ವೇಗ ಅವರು ಹೊಂದಿರೋದು, ಮಾರುತಕ್ಕಿಂತ ಹೆಚ್ಚು ವೇಗ, ಅವರೇ ಸಾಕ್ಷಾತ್ ವಾಯುದೇವರು. ಹಾಗಾಗಿ ಒಂದು ಕ್ಷಣದಲ್ಲಿ ಇಲ್ಲಿಂದ ಅಲ್ಲಿಗೆ ಹೊರಟು ಹೋಗ್ಬಹುದು. ಹಾಗೆ ಅದೃಶ್ಯರಾಗ್ಬಿಡ್ತಾರೆ. ಇವರಿಗೆ ಪಾಪ ತುಂಬಾ ಬೇಜಾರಾಗ್ಬಿಡುತ್ತೆ. ಇದೇನಪ್ಪ, ನಾನು ತುಂಬಾ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿದ್ದೆ, ಇವ್ರು ನೋಡಿದ್ರೆ ಮಾಯಾನೇ ಆಗ್ಬಿಟ್ರಲ್ಲ ಅಂತ. ಹಾಗೆ ಹುಡುಕ್ತಾ ಅನ್ವೇಷಣೆಯನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಒಬ್ಬರು ಯಾರೋ ಪುಣ್ಯ ಸ್ತ್ರೀ ಪಾಪ ಕೂತ್ಕೊಂಡು ಭಗವಂತನ ಪೂಜೆಯನ್ನ ಮಾಡ್ತಿದ್ದಾರೆ. ಇವರು ಆಕೆಯ ಬಳಿ ಹೋಗಿ ಕೇಳ್ತಾರೆ, ನಾನು ಹನುಮಂತನನ್ನ ಹುಡುಕ್ತಾ ಇದ್ದೆ, ನೀವೇನಾದ್ರೂ ಅವರನ್ನ ಇಲ್ಲೆಲ್ಲ ನೋಡಿದ್ರ ಅಂತ. ಆ ಮಹಿಳೆ ಹೇಳ್ತಾಳೆ, ನೋಡೋದಾ, ನಾನು ಪೂಜೆ ಮಾಡ್ತಿರೋದೇ ಅವರನ್ನ ಅಂತ. ಅವಾಗ ಹೀಗೆ ಹಿಂದೆ ತಿರುಗಿ ನೋಡಿದಾಗ ತುಂಬಾ ಅಚ್ಚರಿಗೊಂಡು ಬಿಡ್ತಾರೆ. ಅಷ್ಟು ದೊಡ್ಡ ಮೂರ್ತಿಗೆ ಆಕೆ ಪೂಜೆಯನ್ನ ಮಾಡ್ತಾ ಕೂತಿರ್ತಾಳೆ. ಅದು ಬೇರೆ ಯಾರ ಮೂರ್ತಿಯೋ ಅಲ್ಲ, ಸಾಕ್ಷಾತ್ ಹನುಮಂತನ ಮೂರ್ತಿ. ಆ ಮೂರ್ತಿಗೆ ಈ ಮಹಿಳೆ ಪೂಜೆಯನ್ನ ಮಾಡ್ತಾ ಕೂತಿರ್ತಾಳೆ. ಇವಾಗ ಈ ಭಕ್ತ ನೋಡಿ ಆಶ್ಚರ್ಯದಿಂದ ತುಂಬಾ ಆಹ್ಲಾದವನ್ನ ಹೊಂದುತ್ತಾ ಅದರ ಮುಂದೆ ಮಂಡಿಯೂರಿ ಕೂತ್ಕೊಂಡು ಕೈಯನ್ನ ಮುಗಿತಾನೆ. ಹಾಗೆ ಮೂರ್ತಿಯಿಂದ ಹನುಮಂತ ಎದ್ದು ಬರ್ತಾರೆ. ಎದ್ದು ಬಂದು ಮೊದಲ ಬಾರಿಗೆ ಈತನಿಗೆ ತನ್ನ ನಿಜ ರೂಪದಲ್ಲಿ ದರ್ಶನವನ್ನ ಹನುಮಂತ ಕೊಡ್ತಾರೆ. ಜಯ ಹನುಮಾನ್. ಹಾಗೆ ದರ್ಶನವನ್ನ ಕೊಟ್ಟ ಮೇಲೆ ಅವರು ಕೇಳ್ತಾರೆ, ನಿನ್ನ ಭಕ್ತಿಯಿಂದ ನಾನು ತುಂಬಾ ಪ್ರಸನ್ನನಾಗಿದ್ದೀನಿ, ನಿನಗೇನು ಬೇಕೋ ಕೇಳು, ನಾನು ನಿನ್ಗೆ ಏನ್ ಬೇಕೋ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಹೇಳ್ತಾರೆ, ತುಂಬಾ ವರ್ಷಗಳಿಂದ ಹಾತೊರಿತಾ ಇರೋದು ವಿರಹದಲ್ಲಿ, ನಾನು ತುಂಬಾ ಅಳ್ತಾ ಕಾಯ್ತಾ ಇರೋದು ಶ್ರೀರಾಮನ ದರ್ಶನಕ್ಕಾಗಿ. ಆ ಶ್ರೀರಾಮನ ದರ್ಶನವನ್ನ ನನಗೆ ಕರುಣಿಸು ಅಂತ. ರಾಮನ ದರ್ಶನವನ್ನ ಭಗವಂತ ಅವರಿಗೆ ಕೊಡ್ತಾನೆ. ಹನುಮಂತ ರಾಮನ ದರ್ಶನವನ್ನ ಇವರಿಗೆ ಮಾಡಿಸ್ತಾರೆ ಕೂಡ. ಆದ್ರೆ ಹೇಗೆ ಮಾಡಿಸ್ತಾರೆ ಅನ್ನೋದನ್ನ ನಾವು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ. ರಾಮನ ದರ್ಶನ ಅವರಿಗೆ ಹೇಗಾಗತ್ತೆ, ರಾಮನ ಯಾವ ಸ್ವರೂಪದ ದರ್ಶನವನ್ನ ಅವರು ಪಡ್ಕೊಳ್ತಾರೆ ಅನ್ನೋದನ್ನ ನಾವು ನಾಳೆ ನೋಡೋಣ. ಇವತ್ತು ಈ ಭಕ್ತ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಇದು ಬೇರೆ ಯಾರು ಅಲ್ಲ, ತುಳಸಿದಾಸರು. ಅವರೇ ಹನುಮಾನ್ ಚಾಲೀಸ ಹಾಗೆ ರಾಮಚರಿತ ಮಾನಸದ ರಚನೆಯನ್ನ ಮಾಡಿರೋದು. ಅವರು ಈ ತರ ಮೊದಲನೇ ಬಾರಿಗೆ ಹನುಮಂತನ ಸಾಕ್ಷಾತ್ ತನ್ನ ದಿವ್ಯ ಮಂಗಳ ರೂಪದಲ್ಲಿ ದರ್ಶನವನ್ನ ಪಡ್ಕೊಳ್ತಾರೆ. ರಾಮನ ದರ್ಶನ ಹೇಗಿತ್ತು ಅಂತ ನೀವೆಲ್ಲರೂ ತಿಳ್ಕೊಳ್ಬೇಕು ಅಂದ್ರೆ ನಾಳಿನ ಸಂಚಿಕೆಯಲ್ಲಿ ಬಂದು ತಿಳ್ಕೊಳ್ಳಿ. ಇವಾಗ ಆತನೇ ರಚನೆ ಮಾಡಿರುವಂತಹ ಹನುಮಾನ್ ಚಾಲೀಸಾದ ನಾವು ಪಠನವನ್ನ ಮಾಡೋಣ.
ನಿಮ್ಮೆಲ್ಲರಿಗೂ ಬರುವುದಾದ್ರೆ ನೀವೆಲ್ಲರೂ ಕೂಡ ಹಾಡಿ. ಎಲ್ಲರೂ ಒಟ್ಟಿಗೆ ಸೇರಿ ಹಾಡೋದ್ರಿಂದ ಆತ ಇನ್ನಷ್ಟು ಪ್ರಸನ್ನನಾಗ್ತಾನೆ, ಇಲ್ಲೇ ಬಂದು ಆತ ನೆಲೆಸ್ತಾನೆ. ಅತುಲಿತ ಬಲಧಾಮಂ ಸ್ವರ್ಣಶೈಲಾಭದೇಹಂ ಧನುಜವನ ಕೃಶಾನು ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಮದೇಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರೆ ವರ್ಣೋ ರಘುವರ ವಿಮಲ ಯಶ ಜೋಧಾಯಕ ಫಲಚಾರಿ बुद्धिहीन तनु जानिके सुमिरो पवन कुमार बल बुद्धि विद्या देहु मोहे हरहु कलेश विकार. ಎಲ್ಲರೂ ಒಟ್ಟಿಗೆ ಸೇರಿ ಹಾಡೋಣ. जय हनुमान ज्ञान गुण सागर जय कपीश तिहु लोक उजागर राम दूत अतुलित बल धामा अंजनी पुत्र पवन सुत नाम महावीर विक्रम भजरंगी कुमति निवार सुमति के संगी कंचन वरण विराज सुवेश कानन कुंडल कुंचित केश हाथ वज्र और ध्वजा विराजे कांधे मूंज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिवे को आतुर प्रभु चरित्र सुनिवे को रसिया राम लखन सीता मन बसिया राम लक्ष्मण जानकी जय बोलो हनुमान की. राम लक्ष्मण जानकी जय बोलो हनुमान की. सूक्ष्म रूप धरि सियहि दिखावा विकट रूप धरि लंक जलावा भीम रूप धरि असुर संहारे रामचंद्र के काज संवारे लाय संजीवन लखन जियाई श्री रघुवीर हर्षि उर लाई रघुपति कीन्ही बहुत बढ़ाई तुम मम प्रिय भरत सम भाई सहस वदन तुम्हरो यश गावे अस कहि श्रीपति कंठ लगावे सनकादिक ब्रह्मादि मुनीषा नारद शारद सहित अहीशा यम कुबेर दिक्पाल जहाते कवि कोविद कहि सके कहाते तुम उपकार सुग्रीवहि कीन्हा राम मिलाय राजपद दीन्हा राम लक्ष्मण जानकी जय बोलो हनुमान की. राम लक्ष्मण जानकी जय बोलो हनुमान की. तुम्हारो मंत्र विभीषण माना लंकेश्वर भय सब जग जाना युग सहस योजन पर भानु लीलो ताहि मधुर फल जानु प्रभु मुद्रिका मेलि मुख माहि जलधि लांघि कै अचरज नाहि दुर्गम काज जगत के जयते सुगम अनुग्रह तुम्हारे देते राम दुआरे तुम रखवारे होतन आज्ञा बिन पैसारे सब सुख लह तुम्हारी शरणा तुम रक्षक काहू को डरना
आपन तेज संहारो आपे, तीनों लोक हांगते कापे, भूत पिशाच निकट नहीं आवे, महावीर जब नाम सुनावे। राम लक्ष्मण जानकी जय बोलो हनुमान की। राम लक्ष्मण जानकी जय बोलो हनुमान की। नासे रोग हरे सब पीरा, जपत निरंतर हनुमत वीरा, संकट से हनुमान छुड़ावे, मन क्रम वचन ध्यान जो लावे। सब पर राम तपस्वी राजा, तिनके काज सकल तुम साजा। और मनोरथ जो कोई लावे, सोई अमित जीवन फल पावे। चारों युग परताप तुम्हारा, है प्रसिद्ध जगत उजियारा। साधु संत के तुम रखवारे, असुर निकंदन राम दुलारे। अष्ट सिद्ध नवनिधि के दाता, असवर दीन जानकी माता। राम रसायन तुम्हारे पासा, सदा रहो रघुपति के दासा। अष्ट सिद्ध नवनिधि के दाता, असवर दीन जानकी माता। राम रसायन तुम्हारे पासा, सदा रहो रघुपति के दासा। राम लक्ष्मण जानकी जय बोलो हनुमान की। राम लक्ष्मण जानकी जय बोलो हनुमान की। तुम्हारे भजन राम को पावे, जन्म जन्म के दुख बिसरावे। अंत काल रघुपति पुर जाई, जहाँ जन्मी हरि भक्त कहाई। और देवता चित्त न धरई, हनुमत से सर्व सुख करई। संकट हटे मिटे सब पीरा, जो सुमिरै हनुमत बलवीरा। जय 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 हनुमान गोसाई, जय 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 हनुमान गोसाई। कृपा करहु गुरुदेव की नाई, यह शत बार पाठ कर जोई। छूटहि बंधि महासुख होई, जो यह पढ़े हनुमान चालीसा। होय सिद्ध साखी गौरीशा, तुलसीदास सदा हरि चेरा। की जय नाथ हृदय महडेरा, की जय नाथ हृदय महडेरा। राम लक्ष्मण जानकी जय बोलो हनुमान की। ಹೇಳಿ राम लक्ष्मण जानकी जय बोलो हनुमान की। राम लक्ष्मण जानकी जय बोलो हनुमान की। जय बोलो हनुमान की, जय बोलो हनुमान की। बोलो सियावर रामचंद्र की जय, पवन पुत्र हनुमान की जय। जय जय श्री राम। ಇವಾಗಷ್ಟೇ ನಾವು ಕೇಳಿಸ್ಕೊಂಡ್ವಿ, ತುಮ್ಹರೆ ಭಜನ ರಾಮ ಕೋ ಪಾವೆ. ಏನರ್ಥ ಹಾಗಾದ್ರೆ? ಒಂದು ವರ್ಷನ್ ಆಫ್ ಹನುಮಾನ್ ಚಾಲೀಸ ಹೇಳೋದು ತುಮ್ಹರೆ ಭಜನ ರಾಮಕೋ ಭಾವೆ ಅಂತ ಹೇಳುತ್ತೆ. ಅಂದ್ರೆ ರಾಮನ ಮನಸ್ಸನ್ನ ಮುಟ್ಟತ್ತೆ ನೀನು ಮಾಡುವಂತಹ ಭಜನೆಗಳು ಅಂತ. ಆದ್ರೆ ಇನ್ನೊಂದಷ್ಟು ವರ್ಷನ್ಗಳು ಹೇಳೋದು ತುಮ್ಹರೆ ಭಜನೆ ರಾಮಕೋ ಪಾವೆ, ನಿನ್ನ ಭಜನೆಯನ್ನ ಯಾರು ಮಾಡ್ತಾರೋ ಅವರು ರಾಮನನ್ನ ಪಡ್ಕೊಳ್ತಾರೆ ಅನ್ನೋದು ತುಮ್ಹರೆ ಭಜನೆ ರಾಮಕೋ ಪಾವೆ ಅನ್ನುವಂತಹ ಅರ್ಥ. ಅದರ ನೇರ ನಿದರ್ಶನವಾಗಿ ನಾವು ಇವಾಗಷ್ಟೇ ತುಳಸೀದಾಸರ ಚರಿತ್ರೆಯನ್ನ ನೋಡಿದ್ವಿ.
ಅವರು ಚರಿತ್ರೆಯನ್ನು ರಚನೆ ಮಾಡುವಾಗ, ರಾಮಚರಿತ ಮಾನಸದ ರಚನೆಯನ್ನು ಮಾಡುವಾಗ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಯಾರೆಲ್ಲ ಇದ್ದಾರೋ ರಾಮಾಯಣದಲ್ಲಿ ಎಲ್ಲರೂ ಬಂದು ಅವ್ರ ಮುಂದೆ ಕುಣಿಯೋರಂತೆ. ಏನು ರಾಮಾಯಣದಲ್ಲಿ ಮಾಡಿದ್ರೋ ಅದನ್ನೆಲ್ಲ ಮತ್ತೊಮ್ಮೆ ಮಾಡಿ ತೋರಿಸೋರಂತೆ. ಅಂತಹ ಮಹಾಭಕ್ತರು. ರಾಮಾಯಣದಲ್ಲಿ, ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮನ ಬಾಲ್ಯದ ಬಗ್ಗೆ ಹೆಚ್ಚು ಕೊಟ್ಟಿಲ್ಲ. ಒಂದೇ ಒಂದು ಅಧ್ಯಾಯದಲ್ಲಿ, ಬಾಲಕಾಂಡದ ಒಂದು ಅಧ್ಯಾಯದಲ್ಲಿ ಅವರು ಅದನ್ನ ಸಮಾಪ್ತಿಗೊಳಿಸ್ಬಿಟ್ಟಿದ್ದಾರೆ. ಕೌಸಲ್ಯ ಜನಯದ್ರಾಮಂ ದಿವ್ಯ ಲಕ್ಷಣ ಸಂಯುತಂ ಅಂತ ಹೇಳ್ತಾರೆ ವಾಲ್ಮೀಕಿ ಮುನಿಗಳು. ಯಾಕೆ ಅವರು ಹಾಗೆ ಮಾಡಿದ್ದಾರೆ ಅಂದ್ರೆ, ರಾಮಾಯಣದ ಪರ್ಪಸ್ಸೇ ಬೇರೆ ಇದೆ, ಅದರ ಉದ್ದೇಶವೇ ಬೇರೆ ಇದೆ. ಅಸುರ ಸಂಹಾರ ಆಗ್ಬೇಕಿರುತ್ತೆ, ಅದನ್ನ ಒಂದು ಇತಿಹಾಸವಾಗಿ ತೋರಿಸ್ಬೇಕಿರುತ್ತೆ, ಅದನ್ನ ಆದಿಕಾವ್ಯವಾಗಿ ಸಿದ್ಧಪಡಿಸ್ಬೇಕಿರುತ್ತೆ. ಹಾಗಾಗಿ ಅದರಲ್ಲಿ ಹೆಚ್ಚು ಬಾಲಲೀಲೆಗಳ ಬಗ್ಗೆ ತೋರಿಸೋದಿಲ್ಲ. ಆದರೆ ರಾಮಚರಿತ ಮಾನಸದಲ್ಲಿ ಅದ್ಭುತವಾಗಿ ಆತನ ಬಾಲಲೀಲೆಗಳ ವರ್ಣನೆ ಇದೆ. ಅದರಲ್ಲಿ ಒಂದು ಅಂದ್ರೆ ಆತ ಹೇಗೆ ಬೆಳಿತಾನೆ ಅಂತ. ಆತ ಹೇಗೆ ಬೆಳಿತಾನೆ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಆದ್ರೆ ಇವರು ಹೇಳ್ತಾರೆ, ಠುಮಕ ಚಲತ ರಾಮಚಂದ್ರ, ಠುಮಕ ಚಲತ ರಾಮಚಂದ್ರ, ಬಾಜತ್ ಪೇಜನಿಯಾ, ಠುಮಕ ಚಲತ ರಾಮಚಂದ್ರ. ಠುಮಕ್ 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 ಅಂತ ನಡೀತಿದ್ನಂತೆ ಆತ. ಪುಟ್ಟ ಹುಡುಗ, ಪುಟ್ಟ ರಾಮ, ಆತ ಹೇಗೆ ನಡ್ಕೊಂಡು ಹೋಗೋನಂತೆ ಅಂದ್ರೆ, ಪುಟ್ಟದಾಗಿ ಹೆಜ್ಜೆಗಳನ್ನ ಹಾಕ್ತಾ ತನ್ನ ಗೆಜ್ಜೆಗಳ ನಾದವನ್ನ ತೋರಿಸ್ತಾ ಠುಮಕ್ 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 ಅನ್ಕೊಂಡು ಆತ ನಡ್ಕೊಂಡು ಹೋಗ್ತಿದ್ನಂತೆ. ಇವತ್ತಿಗೂ ಬಾಲರಾಮ ಎಷ್ಟು ಚೆನ್ನಾಗಿದ್ದ ಅನ್ನೋದ್ರು ಒಂದು ಸಣ್ಣ ಕುರುಹು ನಮಗೆ ಅಯೋಧ್ಯೆಯ ಶ್ರೀರಾಮನನ್ನು ನೋಡಿದ್ರೆ ಆಗತ್ತೆ. ನೀವು ಅಲ್ಲಿ ಹೋಗಿ ಆತ ದೂರದಿಂದಲೇ ನಿಮಗೆ ಕಾಣಿಸ್ಬಿಡ್ತಾನೆ. ದರ್ಶನಕ್ಕೆ ಹೋಗುವಾಗ ಮುಖ್ಯ ಮಂದಿರವನ್ನ ನೀವು ಪ್ರವೇಶಿಸಿದಾಗ್ಲೇ ದೂರದಲ್ಲಿ ಆತ ನಿಂತಿರೋದು ಕಾಣಿಸ್ಬಿಡುತ್ತೆ. ಯಾವ ಕ್ಷಣ ಆತ ನಿಂತಿರೋದನ್ನ ನೋಡ್ತಿರೋ, ಇಡೀ ಪ್ರಯಾಣದ ಬಗ್ಗೆ, ಇಡೀ ಯಾತ್ರೆಯ ಬಗ್ಗೆ, ಇಡೀ ಜೀವನದ ಬಗ್ಗೆನೇ ಮರ್ತು ಬಿಡ್ತೀರ. ಅಷ್ಟು ಅದ್ಭುತವಾಗಿದ್ದಾನೆ ಆತ. ಇನ್ನೂ ಆತನ ಹತ್ತಿರಕ್ಕೆ ಹೋಗಿ ದರ್ಶನವನ್ನ ಮಾಡಿದಾಗಂತೂ ಆತನ ಕಣ್ಣುಗಳನ್ನ ನೋಡ್ಬಿಟ್ರೆ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಷ್ಟು ಜೀವಂತವಾಗಿ ಆತ ಬಾಲರಾಮನಾಗಿ, ರಾಮಲಲ್ಲ ಆಗಿ, ಅಯೋಧ್ಯೆ ಜನಗಳಿಗೆ ಆತ ರಾಜಾರಾಮ ಅಲ್ಲ, ರಾಮಲಲ್ಲ, ನನ್ನ ಮಗು. ಹೇಗೆ ಇಲ್ಲಿ ನಮ್ಮ ದೊಡ್ಡ ಮಳೂರಲ್ಲಿ ಅಪ್ರಮೇಯ ದೇವಸ್ಥಾನದಲ್ಲಿ ಅಂಬೆಗಾಲನ್ನ ಹಾಕ್ತಾ ನವನೀತವನ್ನ ಕಳ್ಳತನ ಮಾಡ್ತಾ ನವನೀತ ಚೋರನಾಗಿ ಅಂಬೆಗಾಲ ಕೃಷ್ಣ ಇದ್ದಾನೋ, ಅವನನ್ನ ನೋಡಿ ಪುರಂದರದಾಸರಿಗೆ ಅನ್ನಿಸ್ತು, ಜಗದೋದ್ಧಾರನ ಆಡಿಸಿದಳೆ ಶೋದೆ. ಜಗದೋದ್ಧಾರ, ಅವನು ಇಡೀ ಜಗತ್ತನ್ನೇ ಉದ್ಧಾರ ಮಾಡ್ತಾನೆ. ಆದ್ರೆ ಅವನನ್ನ ಯಶೋದೆ ಆಡಿಸಿದ್ಲು. ನಿಗಮಕ್ಕೆ ಸಿಲುಕದ ಅಗಣಿತ ಮಹೇಮನ. ನಿಗಮಕ್ಕೆ ಸಿಲುಕೋದಿಲ್ಲ ಆತ, ಈಕೆಯ ಕೈಗಳಲ್ಲಿ ಸಿಲುಕೋಬಿಟ್ಟ. ಅಷ್ಟು ಲೀಲೆಯನ್ನ ಆತ ತಾಯಿಗಾಗಿ ಮಾಡ್ತಾನೆ. ಅದೇ ತರ ರಾಮನ ಒಂದು ಬಾಲಲೀಲೆ ನಾವಿವಾಗ ನೋಡೋಣ. ನಾವೆಲ್ಲರೂ ಕೃಷ್ಣನ ವಿಶ್ವರೂಪ ದರ್ಶನವನ್ನ ತಿಳಿದಿದ್ದೀವಿ. ಕೃಷ್ಣ ಅರ್ಜುನನಿಗೆ ಹೇಗೆ ವಿಶ್ವರೂಪ ದರ್ಶನವನ್ನ ತೋರಿಸ್ತಾ, ತನ್ನ ವಿರಾಟ್ ರೂಪವನ್ನ ದುರ್ಯೋಧನನಿಗೆ ಹೇಗೆ ತೋರಿಸ್ತಾ ಅದು ತಿಳಿದಿದ್ದೀವಿ. ಆದ್ರೆ ತನ್ನ ಚಿಕ್ಕ ವಯಸ್ಸಲ್ಲೇ ಮಣ್ಣನ್ನ ತಿನ್ನಕ್ಕೆ ಹೋಗಿ ಯಶೋಧ ಮಾತೆ ಬಾಯನ್ನ ತೆಗಿ ಅಂದಾಗ ಸಂಪೂರ್ಣ ವಿಶ್ವವನ್ನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನ ತೋರಿಸಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಅದೇ ತರ ಶ್ರೀರಾಮನದ ಒಂದು ಬಾಲಲೀಲೆಯನ್ನ ತಿಳಿಸ್ತಾರೆ. ಹೇಗೆ ಅಂದ್ರೆ, ಒಂದು ಬಾರಿ ಕೌಸಲ್ಯಾದೇವಿ, ಕೌಸಲ್ಯ ಜನಯದ್ರಾಮಂ ನಾವು ಇವಾಗಷ್ಟೇ ಹೇಳಿದ ಹಾಗೆ, ಕೌಸಲ್ಯಾದೇವಿ ರಾಮನನ್ನ ಆಡಿಸ್ತಾ ತೊಟ್ಟಿಲಲ್ಲಿ ಮಲಗಿಸ್ಬಿಟ್ಟು ದೇವರ ಮನೆಗೆ ಹೋದ್ಲಂತೆ. ದೇವರ ಕೋಣೆಗೆ ಹೋಗಿ ಅಲ್ಲಿ ನೈವೇದ್ಯವನ್ನ ಇಟ್ಟು ಮತ್ತೆ ಈ ಕಡೆ ಬಂದಳಂತೆ ಏನೋ ಕೆಲಸಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ದೇವರ ಮನೆಯಲ್ಲಿ ನೋಡಿದ್ರೆ ತೊಟ್ಟಿಲಲ್ಲಿ ಮಲಗಿದ್ದ ರಾಮ ಇಲ್ಲಿ ಬಂದು ಕೂತು ಪ್ರಸಾದವನ್ನ ತಿಂತಿದ್ನಂತೆ, ನೈವೇದ್ಯವನ್ನ ತಿಂತಿದ್ನಂತೆ. ಆಮೇಲೆ ಇದೇ ತಗೋ ಪ್ರಸಾದ ಅಂತ ತಾಯಿಗೆ ಕೊಟ್ಟನಂತೆ. ಆಕೆಗೆ ಆಶ್ಚರ್ಯ, ನನ್ನ ಅಂತಃಪುರದಲ್ಲಿ ಅಲ್ಲಿ ತೊಟ್ಲಲ್ಲಿ ಮಲಗಿಸಿದ ಮಗು ಇದು ರಾಮ, ಇನ್ನು ನಡೆಯೋದಿಕ್ ಕೂಡ ಆಗೋದಿಲ್ಲ, ಅಂಬೆಗಾಲಿಡೋದೇ ಕಷ್ಟ, ಅಷ್ಟು ಪುಟ್ಟವನಿರುವಾಗ್ಲೇ ಅಲ್ಲಿಂದ ಇಲ್ಲಿಗೆ ಹೇಗ್ ಬಂದ, ಇಲ್ಲಿ ಬಂದು ಇದೆಲ್ಲ ತಿಂತಿದ್ದಾನಲ್ಲ ಹೇಗ್ ಸಾಧ್ಯ ಅನ್ಕೊಂಡು ತಕ್ಷಣ ಹೋಗಿ ಅಲ್ಲಿ ನೋಡಿದ್ಲಂತೆ. ತನ್ನ ಕೋಣೆಯಲ್ಲಿ ನೋಡಿದ್ರೆ ಅಲ್ಲೂ ಮಲಗಿದಾನಂತೆ ರಾಮ, ತೊಟ್ಲಲ್ಲಿ ಅಲ್ಲಿ ಮಲಗೇ ಇದಾನಂತೆ, ಒಳ್ಳೆ ನಿದ್ದೆಯನ್ನ ಮಾಡ್ತಿದ್ದಾನಂತೆ. ಆದ್ರೆ ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ಕೂತ್ಕೊಂಡು ನೈವೇದ್ಯವನ್ನ ತಿಂತಿದ್ದಾನೆ. ಹೇಗೆ ಸಾಧ್ಯ? ಆಕೆ 2-3 ಬಾರಿ ಇಲ್ಲಿಂದಲ್ಲಿ ಅಲ್ಲಿಂದ ಇಲ್ಲೇ ಓಡಾಡ್ತಾಳಂತೆ. ಓಡಾಡಿದ ಮೇಲೆ ಇವಾಗ ದೇವರ ಕೋಣೆಯಲ್ಲಿ ಶ್ರೀರಾಮ ನೈವೇದ್ಯವನ್ನ ತಿಂತ ಒಂದು ಕ್ಷಣದಲ್ಲಿ
ತನ್ನ ವಿಶ್ವರೂಪವನ್ನ ಆಕೆಗೆ ತೋರಿಸ್ಬಿಡ್ತಾನೆ. ಆತನ ರೋಮ ರೋಮಗಳಲ್ಲೂ ಒಂದೊಂದು ವಿಶ್ವ ಆಕೆಗೆ ಕಾಣಿಸುತ್ತಂತೆ, ಒಂದೊಂದು ಬ್ರಹ್ಮಾಂಡ ಆಕೆಗೆ ಕಾಣಿಸುತ್ತಂತೆ. ಹಾಗೆ ಆತನ ವಿಶ್ವರೂಪವನ್ನ ನೋಡಿ ದಿಗ್ಭ್ರಮೆಗೊಂಡು ಬಿಡ್ತಾಳಂತೆ ಕೌಸಲ್ಯಾದೇವಿ. ಇದನ್ನ ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ವರ್ಣನೆಯನ್ನ ಕೊಡ್ತಾರೆ. ಅದಾದ ನಂತರ ತಕ್ಷಣ ಮತ್ತೆ ಪುಟ್ಟ ಬಾಲಕನಾಗಿ, ಏನಾಯ್ತು ಅಮ್ಮ, ಯಾಕೆಷ್ಟು ಆಶ್ಚರ್ಯದಿಂದ ನೋಡ್ತಿದ್ಯಾ ಅಂತ ಮತ್ತೆ ಆತ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಬಾಲಕ, ಏನೂ ಗೊತ್ತೇ ಇಲ್ಲ ಪಾಪ ಅನ್ನೋ ತರ ಮತ್ತೆ ಸಣ್ಣ ಮಗು ಆಗ್ಬಿಡ್ತಾನೆ. ಅವಾಗ ಇವರು ಅನ್ಕೊಳ್ಬೇಕು, ಅಯ್ಯೋ ನನಗೇನೋ ಆಗಿದ್ಯೇನೋ, ಮೋಸ್ಟ್ಲಿ ಐ ಶುಡ್ ಗೋ ಟು ಲೆನ್ಸ್ ಕಾರ್ಟ್, ನನಗೆ ಕನ್ನಡಕ ಹಾಕೋಬೇಕೇನೋ, ಪವರ್ ಬಂದಿದೆ ಅನ್ಸುತ್ತೆ, ಹೋಗೋಣ ಒಂದ್ಸತಿ ಅನ್ಕೊಳ್ಬೇಕು ಇವರೆಲ್ಲರೂ, ನಾನೇನೂ ಮಾಡಿಲ್ಲಪ್ಪ ಅಂತ ಹಾಗನ್ನಿಸ್ಲಿ ಅಂತ ಆತ ಮಾಡೋದು ಹೀಗೆ. ಯಾಕಂದ್ರೆ ಶ್ರೀರಾಮನ ಅವತಾರ ಕಾರ್ಯ ಮುಖ್ಯವಾಗಿ ಇದ್ದಿದ್ದು ರಾವಣನ ಸಂಹಾರ. ರಾವಣನ ಸಂಹಾರವನ್ನ ಯಾರೆಲ್ಲ ಮಾಡಬಾರ್ದು ಅಂತ ಹೇಳ್ತಾನೆ. ಒಬ್ಬರೇ ಒಬ್ಬನ ಬಿಟ್ಬಿಡ್ತಾನೆ. ಯಾರದು? ಸಾಮಾನ್ಯ ಮನುಷ್ಯ, ಹುಲು ಮಾನವ. ಆತ ಹೇಳ್ತಾನೆ, ಮಾನವರು ತುಚ್ಛರು, ಅವರೇ ನನ್ನನ್ನ ಸಾಯಿಸೋದು, ನಾನು ಅವರಿಗಿಂತ 1000 ಪಟ್ಟು ಜಾಸ್ತಿ ಶಕ್ತಿಯನ್ನು ಹೊಂದಿದ್ದೀನಿ, ಹುಲು ಮಾನವರು ನನ್ನನ್ನು ಸಾಯಿಸೋದಿಕ್ಕಾಗಲ್ಲ. ಹಾಗಾಗಿ ಶ್ರೀರಾಮ ಅವತಾರ ಮಾಡಿದಾಗ ಆತನಿಗಿದ್ದ ಏಕೈಕ ಕಂಡೀಷನ್ ಅಂದ್ರೆ ಸಾಮಾನ್ಯ ಮನುಷ್ಯನಂತೆ ಇದ್ದು ಸಾಮಾನ್ಯ ಮನುಷ್ಯನಾಗಿ ರಾವಣನ ಸಂಹಾರವನ್ನ ಮಾಡಬೇಕು ಅನ್ನೋದು ಆತನಿಗೆ ಕಂಡೀಷನ್ ಇದ್ದಿದ್ರಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಆತ ಎಲ್ಲೂ ನಿಮಗೆ ಭಗವಂತ ಅಂತ ತೋರಿಸ್ಕೊಳ್ಳೋದಿಲ್ಲ. ಆದ್ರೂ ಭಗವಂತ ಎಷ್ಟೊತ್ತದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ? ತುಂಬಾ ಕಡೆ ಹೊರಗೆ ಬಂದ್ಬಿಡತ್ತೆ, ಅಯ್ಯೋ ಇವನೇ ಭಗವಂತ ಅಂತ. ಮತ್ತೆ ವಾಲ್ಮೀಕಿಗಳು ತಕ್ಷಣ ಕವರಪ್ ಮಾಡ್ಬಿಡ್ತಾರೆ, ಇಲ್ಲ ಇಲ್ಲಪ್ಪ ಸಾಮಾನ್ಯ ಮನುಷ್ಯನ ತರನೇ ಇದ್ದಾನೆ ನೋಡಿ ಅಂತ. ರಾಮ ತುಂಬಾ ಒಳ್ಳೆ ಆಕ್ಟರ್, ಇವತ್ತಿನ ಕಾಲದಲ್ಲಿ ಯಾರೂ ಇಲ್ಲ ಅವನ ಆಕ್ಟಿಂಗ್ ಅನ್ನ ಮೀರಿಸೋದಕ್ಕೆ. ಗರುಡ ಬರ್ತಾನೆ ಒಂದು ಬಾರಿ ಯುದ್ಧದಲ್ಲಿ, ನಾಗಪಾಶವನ್ನ ತೆಗಿತೋ ಹೋಗೋದಕ್ಕೆ ಗರುಡ ಬಂದು ನಾಗಪಾಶವನ್ನ ತೆಗಿತಾನೆ. ಅವಾಗ ಶ್ರೀರಾಮ, ಅಯ್ಯೋ ಯಾರಿದ್ದು ಗರುಡ, ಯಾಕೆ ಬಂದಿದ್ದು, ಎಲ್ಲಿಂದ ಬಂದಿದ್ದು, ಗೊತ್ತೇ ಇಲ್ವೇನೋ ಗರುಡ ಯಾರು ಅಂತ. ಅವನೇ ಗರುಡ ಗಮನ ತವ ಚರಣ ಕಮಲ ಮಿಹ ಮನಸಿಲ ಸತು ಮಮ ನಿತ್ಯಂ. ಗರುಡ ಗಮನನಾಗಿ ಗರುಡನ ತನ್ನ ವಾಹನನಾಗಿ ಇಟ್ಕೊಂಡಿರೋದು ಅವನೇ. ಇವಾಗ ಮಾತ್ರ ಯಾರಿದು ಗೊತ್ತೇ ಇಲ್ವಲ್ಲ, ಓಡಿಸಿ ಆ ಕಡೆಗೆ ಅನ್ನೋ ತರ ಆಕ್ಟಿಂಗ್ ಅನ್ನ ಮಾಡೋದು. ಯಾಕಂದ್ರೆ ಗೊತ್ತಾಗ್ಬಾರ್ದಲ್ಲ ಆತ ಭಗವಂತ ಅಂತ. ಗೊತ್ತಾಗ್ಬಿಟ್ರೆ ಗರುಡ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು 20 ಪುಟಗಳ ಸಾಲವರೆಗೂ ಸ್ತೋತ್ರವನ್ನ ಮಾಡ್ಬಿಡ್ತಾನೆ ನಿಂತ್ಕೊಂಡು ಭಗವಂತನಿಗೆ. ಅದಾಗಬಾರ್ದು ಅಂತ ಭಗವಂತ ಈ ತರ ಮಾಡ್ತಾನೆ. ರಾಮ ಒಂದು ಮಾತನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾನೆ, ಅದನ್ನ ಕೇಳಿಸ್ಕೊಳ್ತಾ ಅದನ್ನ ನಮ್ಮ ಮನಸ್ಸಲ್ಲಿ ಇರಿಸ್ಕೊಳ್ತಾ ಇವತ್ತಿನ ಕಥಾಭಾಗಕ್ಕೆ ಒಂದು ಸಮಾಪ್ತಿಯನ್ನ ತಗೊಂಡು ಮುಂದಿನ ನಾಳೆಯ ಕಥಾಭಾಗದಲ್ಲಿ ಅದನ್ನ ಇನ್ನು ಮುನ್ನಡೆಸ್ಕೊಂಡು ಹೋಗೋಣ. ಇದನ್ನ ವಾಲ್ಮೀಕಿ ರಾಮಾಯಣದ ಚರಮ ಶ್ಲೋಕ ಅಂತ ಕರೀತಾರೆ. ಅಂದ್ರೆ ಎಲ್ಲದಕ್ಕಿಂತ ಅತ್ಯುನ್ನತವಾದ ಶ್ಲೋಕ ವಾಲ್ಮೀಕಿ ರಾಮಾಯಣದಲ್ಲಿ ಇದು. ಎಲ್ಲರೂ ನನ್ನ ಜೊತೆ ಹೇಳಿ, ಸಕೃದೇವ, ಜೋರಾಗಿ ಹೇಳ್ಬೇಕು, ಸಕೃದೇವ ಪ್ರಪನ್ನೋಯಂ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯಃ ದದಾಮ್ಯೇತದ್ ವ್ರತಂ ಮಮ. ವಿಭೀಷಣ ಹೋಗಿ ಶರಣಾಗ್ತಾನಲ್ಲ ಶ್ರೀರಾಮನಿಗೆ. ಯಾರಾದ್ರೂ ಆಗ್ಲಿ, ನೀವಿವಾಗ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಆತನ ಪತ್ನಿಯನ್ನ ಒಬ್ಬ ರಾಕ್ಷಸ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ. ಆ ರಾಕ್ಷಸನ ತಮ್ಮ ಬಂದ್ಬಿಟ್ಟು ನಾನ್ ನಿಮ್ಮ ಪಕ್ಷಕ್ಕೆ ಸೇರ್ಕೊಳ್ತೀನಿ ಅಂದ್ರೆ ಆ ವ್ಯಕ್ತಿ ಸೇರಿಸ್ಕೊಳ್ತಾನ? ಹೆಂಡತಿ ಇಷ್ಟ ಇಲ್ಲ, ತಗೊಂಡೋಗಿದ್ ಒಳ್ಳೇದಾಯ್ತು ಅನ್ನೋಂಗಿದ್ರೆ ಸೇರಿಸ್ಕೊಳ್ತಾನೆ, ಒಳ್ಳೆ ಕೆಲಸ ಮಾಡ್ದ್ಯಪ್ಪ ಅಂತ. ಆದ್ರೆ ಈತನಿಗೆ ಪಂಚ ಪ್ರಾಣ ಸೀತೆ ಅಂದ್ರೆ, ಸೀತೆ ಇಲ್ಲದೆ ನನಗೆ ಸ್ವರ್ಗಾನೂ ಬೇಡ, ಅಯೋಧ್ಯೆನೂ ಬೇಡ, ಸೀತೆ ಇದ್ರೆ ನನಗೆ ಕಾಡೇ ಸಾಕು ಅಂತ ಅಷ್ಟು ಸೀತೆಯ ವಿರಹದಲ್ಲಿ ರಾಮ ಕೊರಗ್ತಿದ್ದ. ಅವನಿಗೆ ಸೀತೆ ಕಂಡ್ರೆ ಅಷ್ಟಿಷ್ಟ. ಆದ್ರೂ ಯಾಕೆ ನಮ್ಮ ವಿಭೀಷಣನನ್ನ ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡ? ಯಾಕಂದ್ರೆ ಇಲ್ಲಿ ಮಾತು ಕೊಡ್ತಿದ್ದಾನೆ ನೋಡಿ, ಸಕೃದೇವ ಪ್ರಪನ್ನೋಯಂ ತವಾಸ್ಮೀತಿ ಚ ಯಾಚತೆ. ಯಾರು ನನ್ನಲ್ಲಿ ಬಂದು ಶರಣಾಗಿ ನಾನು ನಿನ್ನ ಶರಣನ್ನ ಹೊಂದಬೇಕು, ನಿನ್ನಲ್ಲಿ ನಾನು ಶರಣಾಗಿರ್ಬೇಕು ಅಂತ ಬೇಡ್ಕೊಳ್ತಾರೋ, ಅಭಯಂ ಸರ್ವಭೂತೇಭ್ಯಃ ದದಾಮ್ಯೇತದ್ ವ್ರತಂ ಮಮ. ಅವರಿಗೆ ಬೇರೆ ಎಲ್ಲ ದುಷ್ಟ ಶಕ್ತಿಗಳಿಂದ ನಾನು ಕಾಪಾಡ್ತೀನಿ, ಇದು ನಾನ್ ತಗೊಂಡಿರುವಂತಹ ವ್ರತ ಅಂತ ಶ್ರೀರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾನೆ. ಇದನ್ನೇ ಮುಂದೆ ಆತನ ನೆಕ್ಸ್ಟ್ ಅವತಾರ ಯಾವುದು? ರಾಮ ಆದ್ಮೇಲೆ ನೆಕ್ಸ್ಟ್ ಅವತಾರ ಯಾವುದು? ಕೃಷ್ಣ ಅವತಾರ. ಅದರಲ್ಲಿ ಭಗವದ್ಗೀತೆಯಲ್ಲಿ ಆತ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ. ಹೇಳಿ ಎಲ್ಲರೂ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಅನನ್ಯ ಭಕ್ತಿಯಲ್ಲಿ ತೊಡಗಿರೋರು ಯೋಗಕ್ಷೇಮವನ್ನ ನಾನೇ ನೋಡ್ಕೊಳ್ತೀನಿ ಅಂತ. ಅದು ಅವಾಗ್ಲೂ ಅದೇ ಹೇಳಿದ್ದು, ಇವಾಗ್ಲೂ ಅದೇ ಹೇಳ್ತಿರೋದು. ಆತ ತನ್ನ ಮಾತನ್ನ ಮರೆಯೋದಿಲ್ಲ. ಯಾವಾಗೆಲ್ಲ ತಾನು ಮಾತು ಕೊಟ್ಟಿದ್ದಾನೋ ಅವಾಗೆಲ್ಲ ಮಾತನ್ನು ಉಳಿಸ್ಕೊಂಡಿದ್ದಾನೆ. ಗುಹಾ ಕಾಯ್ತಿದ್ದ, ಗುಹನಿಗೋಸ್ಕರ ತಾನೇ ಹೋದ. ಅಹಲ್ಯೆ ಕಾಯ್ತಿದ್ಲು, ಅಹಲ್ಯೆಗೋಸ್ಕರ ತಾನೇ ಹೋದ. ಶಬರಿ ಕಾಯ್ತಿದ್ಲು, ಶಬರಿಗೋಸ್ಕರ ತಾನೇ ಹೋದ. ವಿಭೀಷಣ ಕಾಯ್ತಿದ್ದ, ವಿಭೀಷಣಗೋಸ್ಕರ ತಾನೇ ಹೋದ. ಗಜೇಂದ್ರ ಕಾಯ್ತಿದ್ದ, ಆತನಿಗೋಸ್ಕರ ತಾನೇ ಹೋದ. ಸುಧಾಮ, ಎಲ್ಲರಿಗೂ ಕೂಡ ಭಗವಂತ ತಾನೇ ಸತ್ಕಾರವನ್ನ ಮಾಡಿ ತನ್ನ ಭಕ್ತಿಯಲ್ಲಿ ಆತರ ಅವರನ್ನೆಲ್ಲರನ್ನ ಇರಿಸ್ಕೊಂಡಿದ್ದಾನೆ. ಹಾಗೆ ಭಗವಂತ ತನ್ನ ಮಾತನ್ನು ಉಳಿಸ್ಕೊಂಡಿದ್ದಾನೆ. ಇದು ರಾಮಾಯಣದ ಚರಮ ಶ್ಲೋಕ. ಇವತ್ತು ನಾನು ಹೇಳ್ದೆ ತುಳಸಿದಾಸರು ರಾಮನ ದರ್ಶನವನ್ನ ಪಡ್ಕೊಂಡ್ರು ಆಮೇಲೆ ಅಂತ. ನಾಳೆ ಅವರ ಜೊತೆ ನಾವೆಲ್ಲರೂ ಕೂಡ ಶ್ರೀರಾಮನ ಸಾಕ್ಷಾತ್ ದರ್ಶನವನ್ನ ಪಡ್ಕೊಳ್ಳೋಣ. ನಾಳೆ ಸಂಜೆ 6 ಗಂಟೆಗೆ ಮತ್ತೆ ಇದೇ ಪುಣ್ಯ ಜಾಗದಲ್ಲಿ ಎಲ್ಲರೂ ಬಂದು ಸೇರಿ ಭಗವಂತನ ಸಮ್ಮುಖದಲ್ಲಿ ಆತನ ದರ್ಶನವನ್ನು ಪಡೆಯೋಣ. ಸ್ವಸ್ತಿ. ಶ್ರೀಕೃಷ್ಣಾರ್ಪಣಮಸ್ತು.